ಪರೀಕ್ಷಿಸಬಹುದು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ದೇವರನ್ನು ಪರೀಕ್ಷಿಸಬಹುದಾ. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಈ ಅಂಶದ ಹೆಸರನ್ನು ಕೇಳಿದ ತಕ್ಷಣ ನಮಗೇನು ಅರ್ಥ ಆಗುತ್ತೆ? ದೇವರನ್ನು ಪರೀಕ್ಷಿಸಬಹುದಾ, ಏನು ಅರ್ಥ ಆಗುತ್ತೆ? ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿರಬಹುದು? ಹಾಗಿದ್ರೆ ಮನುಷ್ಯರಲ್ಲಿ ದೇವರನ್ನು ಪರೀಕ್ಷೆ ಮಾಡುವಂಥವ್ರು ಯಾರಾದರೂ ಇದ್ದೀವ? ಓಕೆ, ಈ ದೇವರನ್ನು ನಾವು ಪರೀಕ್ಷೆ ಮಾಡಬಹುದಾ ಅನ್ನುವಂತಹ ಈ ಪ್ರಶ್ನೆಯನ್ನು ಕೇಳುವುದಕ್ಕಿಂತ ಮುಂಚೆ, ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ಪ್ರಿಯರೇ? ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ, ಯೆಹೋವನು ಹೃದಯವನ್ನು ಪರಿಶೋಧಿಸ್ತಾರೆ ಅಂತ ಹೇಳಿ ಭಕ್ತರಿಗೆ ಸುಮಾರು ಪರೀಕ್ಷೆಗಳನ್ನು ಕೊಟ್ಟಿರುವಂತಹದ್ದು ನೀವು ನೋಡಿದ್ದೀರಾ? ಮನುಷ್ಯರನ್ನು ಭೂಮಿಯ ಮೇಲೆ ಉಂಟು ಮಾಡಿದ ತಕ್ಷಣ ಓಪನಿಂಗ್ ಎಲ್ಲಿಂದ ಶುರು ಮಾಡ್ತಾರೆ ದೇವರು? ಪರೀಕ್ಷೆಯಿಂದ. ಆದಾಮ್ ಒಬ್ಬರಿಗೆ ಒಂದು ಮರವನ್ನು ನೆಟ್ಟು, ಅಂದರೆ ಆ ಮರದ ಹಣ್ಣನ್ನು ಸ್ಪೆಸಿಫಿಕ್ ಆಗಿ ನೀವು ತಿನ್ನಬಾರ್ದು ಅಂತ ಹೇಳ್ತಾನೆ. ಹೌದಾ? ಪರೀಕ್ಷೆಯಿಂದನೇ ಶುರು ಮಾಡ್ತಾರಲ್ವ ದೇವರು. ಹಾಗಿದ್ರೆ ದೇವರು ನಮ್ಮನ್ನು ಪರೀಕ್ಷಿಸ್ತಾರಾ ಇಲ್ವಾ? ಪರೀಕ್ಷಿಸ್ತಾರೆ. ನಾವು ದೇವರನ್ನು ಪರೀಕ್ಷಿಸಬಹುದಾ? ದೇವರು ನಮ್ಮನ್ನು ಪರೀಕ್ಷಿಸ್ತಿದ್ದಾರೆ, ಪ್ರತಿದಿನನೂ ಪರೀಕ್ಷಿಸ್ತಿದ್ದಾರೆ. ಹೌದಾ? ನಾವು ದೇವರನ್ನು ಪರೀಕ್ಷಿಸಬಹುದಾ? ಓಕೆ, ಶಾಲೆಗೆ ನೀವು ನಿಮ್ಮ ಮಕ್ಕಳ ಪ್ರೋಗ್ರೆಸ್ ರಿಪೋರ್ಟು ಅದು ಇದು ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಹೋದಾಗ ಯಾರು ಯಾರಿಗೆ ಪರೀಕ್ಷೆ ಕೊಡ್ತಿರ್ತಾರೆ ಶಾಲೆಯಲ್ಲಿ? ಶಿಕ್ಷಕರು ಮಕ್ಕಳಿಗೆ. ಯಾವತ್ತಾದರೂ ಉಲ್ಟಾ ಆಗಿರುವಂತಹದನ್ನು ನೋಡಿದ್ದೀರಾ ನೀವು? ಮಕ್ಕಳು ಒಂದು 50 ಜನ ಒಂದು ಕ್ಲಾಸಲ್ಲಿರುವಂಥ ಮಕ್ಕಳೆಲ್ಲರೂ ಸೇರಿ ಆ ಟೀಚರನ್ನು ಒಂದು ಚೇರ್ ಮೇಲೆ ಕೂರಿಸಿ ಒಂದು ಪ್ಯಾಡನ್ನು ಕೊಟ್ಟು ಬರೀರಿ ನೀವು ಪರೀಕ್ಷೆಯನ್ನು ಅನ್ನುವಂಥದ್ದು ನೋಡಿದ್ದೀರಾ? ಇಲ್ಲ. ಅದೊಂಥರ ಸ್ಟ್ರೇಂಜ್ ಆಗಿರುತ್ತಲ್ವ, ಆಕ್ವರ್ಡ್ ಆಗಿರುತ್ತಲ್ವ, ನೋಡಲಿಕ್ಕೆ ಆಗದೇ ಇರುವಂತಹದ್ದು. ಹೌದಾ? ಮಕ್ಕಳು ಶಿಕ್ಷಕರಿಗೆ ಪರೀಕ್ಷೆಯನ್ನು ಕೊಡುವಂತಹದ್ದು. ಹಾಗಾದರೆ ಈ ಲೋಕವನ್ನು ನೀವು ನೋಡಿದಾಗ ಯಾರು ಜಾಸ್ತಿ ತಿಳ್ಕೊಂಡಿದ್ದಾರೋ, ಯಾರು ಹಿರಿಯರಿದ್ದಾರೋ ಅವರು ಕಿರಿಯರಿಗೆ ಪರೀಕ್ಷೆ ಕೊಡುವಂತಹದ್ದನ್ನು ನೀವು ನೋಡಿದ್ದೀರಾ? ಹೌದಲ್ವ? ಜ್ಞಾನಿಗಳು ಅವರಿಗಿಂತ ಸ್ವಲ್ಪ ಕಡಿಮೆ ಜ್ಞಾನ ಇರುವಂಥವರಿಗೆ ಪರೀಕ್ಷೆ ಕೊಟ್ಟು ಉತ್ತೀರ್ಣರಾಗಿ ಮಾಡುವಂತಹದ್ದನ್ನು ನೀವು ನೋಡಿದ್ದೀರಾ. ಅದಕ್ಕೋಸ್ಕರ ಶಿಕ್ಷಕರು ಮಕ್ಕಳಿಗೆ ಕೊಡ್ತಿರ್ತಾರೆ. ಯಾಕೆಂದರೆ ಶಿಕ್ಷಕರು ಈ ಪರೀಕ್ಷೆಗಳನ್ನೆಲ್ಲ ಬರೆದು ಆ ಸ್ಟೇಜನ್ನು ದಾಟಿ ಮುಂದೆ ಹೋಗಿರ್ತಾರೆ. ಹೌದಾ? ಹಾಗಿದ್ರೆ ಶಿಕ್ಷಕರು ಮಕ್ಕಳಿಗೆ ಪರೀಕ್ಷೆ ಕೊಡ್ಬೋದು. ಈ ಲೋಕದ ನಿಯಮ ಏನು? ಶಿಕ್ಷಕರು ಮಕ್ಕಳಿಗೆ ಪರೀಕ್ಷೆ ಕೊಡ್ಬೋದು, ಮಕ್ಕಳು ಶಿಕ್ಷಕರಿಗೆ ಪರೀಕ್ಷೆ ಕೊಡಬಾರದು. ಅದು ಈ ಲೋಕದ ನಿಯಮ. ಹೌದಾ? ಚಿಕ್ಕವರು ಯಾವತ್ತು ದೊಡ್ಡವರಿಗೆ ಪರೀಕ್ಷೆ ಕೊಡಬಾರದಲ್ವ? ಅದು ಈ ಲೋಕದ ನಿಯಮ. ಓಕೆ, ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಪತಿ ಪತ್ನಿ, ಗಂಡ ಹೆಂಡತಿಯ ಮಧ್ಯ ಆಗಾಗ ಗಂಡನಿಗೆ ಯಾವುದೋ ಒಂದು ರೀತಿಯಾಗಿರುವಂತಹ ಸಂದೇಹನೋ ಇನ್ನೊಂದು ಮತ್ತೊಂದು ಬಂದು ನೀ ಎಲ್ಲಿ ಹೋಗಿದ್ದೆ, ಏನಕ್ಕೆ ಇಷ್ಟೊಂದು ಲೇಟು, ಅದು ಇದು ಎಲ್ಲ ಕೇಳಬೇಕಾದ್ರೆ ಹೆಂಡತಿಯ ಬಾಯಿಂದ ಒಂದು ಮಾತು ಬರುತ್ತೆ. ಏನು? ನನ್ನನ್ನು ಅನುಮಾನ ಪಡ್ತಿದ್ದೀರಾ, ಸಂಶಯ ಪಡ್ತಿದ್ದೀರಾ, ನನ್ನನ್ನೇ ಪರೀಕ್ಷಿಸ್ತಿದ್ದೀರಾ ಅಂತ. ಹೌದಾ? ಅದೇ ರೀತಿ ಹೆಂಡತಿ ಗಂಡನಿಗೆ ಪ್ರಶ್ನೆಗಳನ್ನು ಕೇಳಿದ್ಲು ಅಂತ ಅಂದ್ಕೊಳ್ಳಿ. ಏನಂತ? ಏನಕ್ಕೆ ಇಷ್ಟೊಂದು ತಡವಾಯಿತು, ಆಫೀಸ್ 5 ಗಂಟೆಗಲ್ವ ಮುಗ್ದಿದ್ದು ಅಂತ ಹೇಳಿ. ಅವಾಗ ಗಂಡನ ಬಾಯಿಂದ ಒಂದು ಮಾತು ಬರುತ್ತೆ. ಏನು? ನನ್ನನ್ನು ಪರೀಕ್ಷಿಸ್ತಿದ್ಯಾ, ಸಂಶಯ ಪಡ್ತಿದ್ಯಾ ಅಂತ ಹೇಳಿ. ಹೌದಾ? ಹಾಗಿದ್ರೆ ಇವರಿಬ್ಬರು ಯಾರು? ಗಂಡ ಹೆಂಡತಿಯರಿಬ್ಬರು ಯಾರು? ಸಮಾನರು. ಹೌದಾ ಇಲ್ವಾ? ಸಮಾನರು. ಅಂದರೆ ಸಮಾನರ ಮಧ್ಯನೂ ಏನು ನಡಿಬಾರ್ದು? ಸಮಾನರ ಮಧ್ಯನೂ ಏನು ನಡಿಬಾರ್ದು? ಪರೀಕ್ಷೆ ನಡಿಬಾರ್ದು. ಚೆನ್ನಾಗಿರೋದಿಲ್ಲ. ಹೌದಾ? ನೋಡಲಿಕ್ಕೆ ದೊಡ್ಡವರು ಚಿಕ್ಕವರನ್ನು ಪರೀಕ್ಷಿಸಬಹುದು, ಚಿಕ್ಕವರು ದೊಡ್ಡವರನ್ನು ಪರೀಕ್ಷಿಸಬಾರದು, ಸಮಾನರು ಒಬ್ಬರನ್ನು ಇನ್ನೊಬ್ಬರು ಪರೀಕ್ಷಿಸಬಾರದು. ಅದು ಈ ಲೋಕದ ನಿಯಮ. ಓಕೆ, ಈಗ ಇದಿಷ್ಟು ನಾನು ಹೇಳಿರುವಂತಹ ಇಷ್ಟು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಇವಾಗ ಹೇಳಿ, ದೇವರನ್ನು ನಾವು ಪರೀಕ್ಷಿಸಬಹುದಾ? ನಾನು ಹೇಳಿರುವಂತಹ 2 ಉದಾಹರಣೆಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಉತ್ತರ ಕೊಡಿ. ದೇವರನ್ನು ನಾವು ಪರೀಕ್ಷಿಸಬಹುದಾ, ಪರೀಕ್ಷಿಸಬಾರದಾ? ಓಕೆ, ಹಾಗಿದ್ರೆ ಸತ್ಯವೇದದಲ್ಲಿ ಒಂದು ವಚನವನ್ನು ನೋಡೋಣ. ಕೀರ್ತನೆಗಳು 34ನೇ ಅಧ್ಯಾಯ. ಕೀರ್ತನೆಗಳು 34ನೇ ಅಧ್ಯಾಯ 8ನೇ ವಚನ. 34:8. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಯೆಹೋವನು ಸರ್ವೋತ್ತಮನೆಂದು. ಯೆಹೋವನು ಸರ್ವೋತ್ತಮನೆಂದು. ಸರ್ವೋತ್ತಮನು ಅಂದರೆ ಏನು? ಸರ್ವೋತ್ತಮನು ಅಂದರೆ ಏನು?
ಸರ್ವರಲ್ಲಿ ಉತ್ತಮನು. ನಿಮ್ಮ ಕಣ್ಣಿಗೆ ಈ ಲೋಕದಲ್ಲಿ ಒಂದು 10,000 20,000 ದೇವರುಗಳು ಅಂತ ಅನ್ನಿಸ್ಕೊಂಡಿರುವಂಥವ್ರು ಕಾಣಿಸ್ಬಹುದು, ಹೌದಾ? ಕಾಣಿಸ್ತಾರ? ಕೋಟ್ಯಾನುಕೋಟಿ ದೇವರುಗಳು ಅಂತ ಅನ್ನಿಸ್ಕೊಂಡಿರುವಂಥವ್ರು ಕಾಣಿಸ್ತಾರ ನಿಮ್ಮ ಕಣ್ಣಿಗೆ ಲೋಕದಲ್ಲಿ? ಹಾಂ. ಈ ಇಷ್ಟೂ ಜನ ದೇವರುಗಳು ಅಂತ ಅನ್ನಿಸ್ಕೊಂಡಿರುವಂಥವರಲ್ಲಿ ನಿಜವಾದ ದೇವರು ಸೃಷ್ಟಿಕರ್ತರಾಗಿರುವಂತಹ ಯೆಹೋವನೇ ಅಂತ ಹೇಳಿ ಇಷ್ಟೂ ದೇವರುಗಳಲ್ಲಿ ಸರ್ವದೇವರುಗಳಲ್ಲಿ ಯೆಹೋವನೇ ಉತ್ತಮನು, ನಮ್ಮನ್ನು ಸೃಷ್ಟಿ ಮಾಡಿದಂತಹ ದೇವರೇ ಉತ್ತಮರು, ಯೇಸು ಕ್ರಿಸ್ತರೇ ಉತ್ತಮರು ಅಂತ ಹೇಳಿ ಹೆಂಗೆ ತಿಳ್ಕೊಬೇಕಂತೆ? ಅನುಭವದಿಂದ. ಅನುಭವ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡದೆ ಅನುಭವ ಆಗತ್ತಾ? ಪರೀಕ್ಷೆ ಮಾಡದೆ ಅನುಭವ ಆಗತ್ತಾ? ಶಾಲೆಗೆ ಒಬ್ಬ ವಿದ್ಯಾರ್ಥಿ ಬಂದಿರ್ತಾನೆ ಅಂತ ಅಂದ್ಕೊಳ್ಳಿ. ದಿನ ಕೂತ್ಕೊಂಡು ತನಗೆಲ್ಲ ಗೊತ್ತಿರೋನಿಗೆ ತಲೆ ಆಡಿಸ್ತಾನೆ ಇರ್ತಾನೆ, ಟೀಚರ್ ಹೇಳೋದಕ್ಕೆಲ್ಲ. ಒಂದಿನ ಬರುತ್ತೆ ಪರೀಕ್ಷೆ. ಪರೀಕ್ಷೆ ಬಂದ ನಂತರ 25ಕ್ಕೆ ಬಂದಿರುತ್ತೆ 0, 1, 2 ಅಂತ ಹೇಳಿ, ಹೌದಾ? ಅವತ್ತು ಬಾಯಿಂದ ಬರುತ್ತೆ, ಟೀಚರ್ ಬಾಯಿಂದ ಏನು ಬರುತ್ತೆ? ನೀನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಕಣೋ, ನನಗೆ ಅನುಭವ ಇರಲಿಲ್ಲ, ಎಲ್ಲದಕ್ಕೂ ತಲೆ ಆಡಿಸ್ತಿದ್ದಲ್ಲ, ಇವತ್ತು ಗೊತ್ತಾಯಿತು ನಿನ್ನ ಬಂಡವಾಳ ಏನು ಅಂತ ಹೇಳಿ ಅವಾಗ ಟೀಚರ್ ಹೇಳ್ತಾರೆ, ಹೌದಾ? ಬನ್ನಿ ಅಣ್ಣ ಕೂತ್ಕೊಳ್ಳಿ. ಓಕೆ, ಅವಾಗ ಹೇಳ್ತಾರೆ ಏನಂತ? ಅಮ್ಮ ಲೇಡೀಸ್ ಈ ಕಡೆ. ಓಕೆ, ಅವಾಗ ಗೊತ್ತಾಗುತ್ತೆ ಟೀಚರ್ಗೆ ಏನಂತ? ಓ, ಈತನ ಬಂಡವಾಳ ಇಷ್ಟೇ. ಯಾವಾಗ ಗೊತ್ತಾಯಿತು ಟೀಚರ್ಗೆ ಆ ವಿದ್ಯಾರ್ಥಿಯ ಬಂಡವಾಳ? ಯಾವಾಗ ಗೊತ್ತಾಯಿತು? ಪರೀಕ್ಷೆ ಇಟ್ಟ ಮೇಲೆ, ಹೌದಲ್ವಾ? ಕೂತ್ಕೊಂಡು 3 ಹೊತ್ತು ತಲೆ ಆಡಿಸ್ತಾನೆ ಇರ್ತಾನೆ, ಟೀಚರ್ ಹೇಳೋದಕ್ಕೆಲ್ಲ ಅರ್ಥ ಆಯ್ತಾ ಅಂದರೆ ಹ್ಞೂ ಅಂತಾನೆ ಎಲ್ಲರಿಗಿಂತ ಫಸ್ಟು. ಆದರೆ ಪರೀಕ್ಷೆಯಲ್ಲಿ ಮಾತ್ರ 0 ತೊಗೊಂಡಿದ್ದಾನೆ. ಇವಾಗ ಗೊತ್ತಾಗಿದೆ ಟೀಚರ್ಗೆ, ಪರೀಕ್ಷೆ ಇಟ್ಟ ನಂತರ ಗೊತ್ತಾಯಿತು, ಹೌದಾ? ಇಲ್ಲೂ ದೇವರು ಹೇಳ್ತಿದ್ದಾರೆ, ನೀವು ನನ್ನನ್ನು ಹಾಗೆ ನಂಬುವಂಥ ಅವಶ್ಯಕತೆ ಇಲ್ಲ ಮಕ್ಕಳ. ಹೇಗೆ ನಂಬಬೇಕು? ನೀವು ನನ್ನನ್ನು ಪರೀಕ್ಷಿಸಿ ನಂಬಬೇಕು. ಪರೀಕ್ಷಿಸಿದ್ರೆ ನಿಮ್ಗೆ ಅನುಭವ ಸಿಕ್ಕುತ್ತೆ. ಆ ಅನುಭವದಿಂದ ನೀವು ನನ್ನನ್ನು ನಂಬಬೇಕು. ಅಷ್ಟೇ ಅಲ್ಲ, ಭಕ್ತರು ಸುಮಾರು ಸಾರಿ ಪರೀಕ್ಷೆ ಮಾಡಿದ್ದಾರೆ ದೇವರನ್ನು. ಆ ಭಕ್ತರು ಪರೀಕ್ಷೆ ಮಾಡಿದಾಗೆಲ್ಲ ದೇವರಿಗೆ ಕೋಪ ಬಂದಿಲ್ಲ, ಕೆಲವು ಸಾರಿ ಕೋಪ ಬಂದಿಲ್ಲ. ಹಾಗಾದರೆ ಪರೀಕ್ಷಿಸಬಾರ್ದಲ್ವ ದೇವರನ್ನು? ಲೋಕದ ನಿಯಮದ ಪ್ರಕಾರ ಚಿಕ್ಕವರು ಯಾವತ್ತು ದೊಡ್ಡವರನ್ನು ಪರೀಕ್ಷೆ ಮಾಡೋದಿಲ್ಲ ಅಲ್ವಾ? ಹಾಗಾದರೆ ಮನುಷ್ಯರು ದೇವರನ್ನು ಪರೀಕ್ಷಿಸಬಾರ್ದಲ್ವ? ಶಾಲೆಗೆ ಹೋದರೆ ವಿದ್ಯಾರ್ಥಿಗಳು ಶಿಕ್ಷಕರನ್ನು ಪರೀಕ್ಷೆ ಮಾಡೋ ಹಾಗಿಲ್ಲ, ಕಾಲೇಜಿಗೆ ಹೋದರೆ ಸ್ಟೂಡೆಂಟ್ಸ್ ಲೆಕ್ಚರರ್ಸ್ನ ಪರೀಕ್ಷೆ ಮಾಡೋ ಹಾಗಿಲ್ಲ, ಹೌದಾ? ಗಂಡ ಹೆಂಡತಿಯನ್ನು ಪರೀಕ್ಷೆ ಮಾಡೋ ಹಾಗಿಲ್ಲ, ಹೆಂಡತಿ ಗಂಡನನ್ನು ಸಂಶಯ ಪಡೋ ಹಾಗಿಲ್ಲ, ಪರೀಕ್ಷೆ ಮಾಡೋ ಹಾಗಿಲ್ಲ. ಈ ಲೋಕದಲ್ಲಿ ಚಿಕ್ಕವರು ದೊಡ್ಡವರನ್ನು ಪರೀಕ್ಷೆ ಮಾಡುವಂಥ ಅವಕಾಶ ನಮಗಿಲ್ಲದೇ ಇರಬಹುದು. ಆದರೆ ದೇವರು ನಮಗೆ ಕೊಟ್ಟಿರುವಂಥ ಅತಿ ದೊಡ್ಡದಾಗಿರುವಂತಹ ಅದ್ಭುತವಾಗಿರುವಂಥ ಅವಕಾಶ ಏನು ಗೊತ್ತಾ? ದೇವರನ್ನು ಮನುಷ್ಯರು ಪರೀಕ್ಷಿಸಿ ಪರೀಕ್ಷಿಸಬಹುದು. ಮನುಷ್ಯರು ದೇವರನ್ನು ಪರೀಕ್ಷಿಸಬಹುದು. ಇದು ಕೇಳಿದ ತಕ್ಷಣ ಇನ್ನೊಂದು ರೆಫರೆನ್ಸ್ ನಮ್ಮ ತಲೆಯಲ್ಲಿ ಹಾಗೆಯೇ ಬರ್ತಾ ಇರಬೇಕು. ಯಾವ ರೆಫರೆನ್ಸು? ಯೇಸು ಕ್ರಿಸ್ತರು ಹೇಳಿದ್ರಲ್ಲ ಬ್ರದರ್, ದೇವರನ್ನು ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿದ್ರಲ್ವ, ನೀವು ಮಾಡಬಹುದು ಅಂತ ಹೇಳ್ತಿದ್ದೀರಾ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು, ನೀವು ಅಪವಾದಿ ಬಂದು ಯೇಸು ಕ್ರಿಸ್ತರನ್ನು ಶೋಧನೆ ಕೊಡಬೇಕಾದ್ರೆ ದೇವರನ್ನು ಪರೀಕ್ಷಿಸಬಾರದು ಅಂತ ಹೇಳ್ತಾರಲ್ವ ಯೇಸು ಕ್ರಿಸ್ತರು. ಪರೀಕ್ಷಿಸಬಾರದಾಗಿರುವಂಥ ಕೆಲವು ಸಂದರ್ಭಗಳಿದೆ, ದೇವರನ್ನು ಪರೀಕ್ಷಿಸಬಹುದಾಗಿರುವಂಥ ಕೆಲವು ಸಂದರ್ಭಗಳಿದೆ ಸತ್ಯವೇದದಲ್ಲಿ. ಹಾಗಿದ್ರೆ ದೇವರನ್ನು ಪರೀಕ್ಷಿಸಬಹುದಾ? ಪರೀಕ್ಷಿಸಬಹುದು. ಪರೀಕ್ಷಿಸಬಾರದು. ಹಾಗಿದ್ರೆ ಪರೀಕ್ಷೆ ಯಾವಾಗ ಮಾಡಬಹುದು, ಯಾವಾಗ ಪರೀಕ್ಷೆ ಮಾಡಬಾರ್ದು ದೇವರನ್ನು? ಅದನ್ನೇ ಇವತ್ತಿನ ಸಂದೇಶದಲ್ಲಿ ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಓಕೆ, ಫಸ್ಟ್ ಪರೀಕ್ಷೆ ಮಾಡುವುದರ ಬಗ್ಗೆ ಮಾತಾಡೋಣ. ಯಾವಾಗ ನಾವು ದೇವರನ್ನು ಪರೀಕ್ಷೆ ಮಾಡಬಹುದು ಅನ್ನುವುದರ ಬಗ್ಗೆ ಮಾತಾಡೋಣ. ಆಮೇಲೆ ಯಾವಾಗ ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ ಆಟೋಮ್ಯಾಟಿಕ್ಕಾಗಿ. ಓಕೆ, ಈಗ ಓದಂತಹ ವಚನದಲ್ಲಿ ಏನು ಓದ್ಕೊಂಡ್ವಿ ಪ್ರಿಯರೇ? ನಾವು ದೇವರನ್ನು ಹೆಂಗೆ ನಂಬಬೇಕಂತೆ? ಸರ್ವೋತ್ತಮನು ಇರುವಂಥ ಇಷ್ಟು ಕೋಟಿ ದೇವರುಗಳು ಅಂತ ನಾನು ಹೇಳ್ತಿಲ್ಲ, ಜನರು ಕರಿತಿರುವಂತಹದ್ದು ಅಷ್ಟೇ. ಓಕೆ, ಇಷ್ಟು ಕೋಟಿ ದೇವರುಗಳಲ್ಲಿ ಸರ್ವರಲ್ಲೂ ಉತ್ತಮನು ನಮ್ಮ ಸೃಷ್ಟಿಕರ್ತನಾಗಿರುವಂತಹ ಯೆಹೋವನೇ, ಅಥವಾ ನಮಗೋಸ್ಕರ ಪ್ರಾಣ ಕೊಟ್ಟಿರುವಂಥ ಯೇಸು ಕ್ರಿಸ್ತರೇ ಅಂತ ಹೇಳಿ ನಾವು ಹೆಂಗೆ ನಂಬಬೇಕಂತೆ? ಅನುಭವದಿಂದ ಎಷ್ಟು ಜನ ನಂಬಿದ್ದೀವಿ? ಇಲ್ಲಿರುವಂಥವರಲ್ಲಿ ಅನುಭವದಿಂದ ದೇವರನ್ನು ನಂಬಿರುವಂಥವ್ರು ಎಷ್ಟು ಜನ ಇದ್ದೀವಿ? ಹೌದಾ? ಏನೇನು ಅನುಭವ ಸಿಕ್ತು ನಮಗೆ? ಏನೇನು ಅನುಭವ ಆಯಿತು? ಓಕೆ, ಸರ್ವರಲ್ಲೂ ಉತ್ತಮನು ಯೆಹೋವನೇ ಅಂತ ಹೇಳಿ ಹೆಂಗೆ ಗೊತ್ತಾಯಿತು ನಮಗೆ? ಪರೀಕ್ಷಿಸಬಹುದಂತೆ, ಹೌದಲ್ವ? ದೇವರು ಅದನ್ನೇ ಅಲ್ವ ಹೇಳಿತು, ಪರೀಕ್ಷಿಸಬಹುದು. ಸತ್ಯವೇದದಿಂದ ಒಂದಷ್ಟು ಭಕ್ತರು ಪರೀಕ್ಷೆ ಮಾಡಿರುವಂತಹದನ್ನು ನಿಮಗೆ ತೋರಿಸ್ತೀನಿ, ಅದಾದ ನಂತರ ಹೇಳಿ ನನಗೆ. ಓಕೆ, ಮೊಟ್ಟ ಮೊದಲನೇದಾಗಿ ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯ. ನ್ಯಾಯಸ್ಥಾಪಕರ ಗ್ರಂಥ
6ನೇ ಅಧ್ಯಾಯ 17ನೇ ವಚನ, 6:17. ಇದನ್ನು ಓದುವುದಕ್ಕಿಂತ ಮುಂಚೆ ಒಂದು ಬ್ಯಾಕ್ಗ್ರೌಂಡ್ ಕೊಡಬೇಕು, ಎಲ್ಲ ಓಪನ್ ಮಾಡಿ ಇಟ್ಕೊಳ್ಳಿ. 6:17. ಓಕೆ, ಯಾರ ಸಂದರ್ಭ ಓದ್ತಿದ್ದೀವಿ? ಗಿದ್ಯೋನನ ಸಂದರ್ಭ. ಗಿದ್ಯೋನನು ನಮ್ಮೆಲ್ಲರಿಗೂ ಗೊತ್ತಲ್ವಾ? ಓಕೆ, ಈಗ ಗಿದ್ಯೋನನಿಗೆ ಹೇಳ್ತಾರೆ ದೇವರು, ನೀನು ಯುದ್ಧ ಮಾಡಬೇಕಾಗಿದೆ, ದೇವರ ಪ್ರಜೆಗಳ ಪರವಾಗಿ ನೀನು ಯುದ್ಧಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿ ಗಿದ್ಯೋನನಿಗೆ ಹೇಳ್ತಾರೆ. ಹೌದಾ? ಈಗ ಯಾವುದೋ ಒಂದು ಸೌಂಡ್ ಕೇಳಿಸ್ತು, ಏನೋ ಒಂದು ಕೇಳಿಸ್ತು, ಈ ಥರ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿ ಒಬ್ಬ ಮನುಷ್ಯನಿಗೆ ಗೊತ್ತಾಯಿತು. ನೀನು ಯುದ್ಧಕ್ಕೆ ಹೋಗು ಅಂತ ಯಾರೋ ಬಂದು ಹೇಳಿದ್ರು. ಈಗ ಗಿದ್ಯೋನನು ಮಾಡಿದಂತಹ ಪ್ರಶ್ನೆ ಏನು ಗೊತ್ತಾ? ಇಷ್ಟಕ್ಕೂ ದೇವದೂತನು ಬಂದು ಗಿದ್ಯೋನನಿಗೆ ಹೇಳುವಂತಹದ್ದು, ನೀನು ಯುದ್ಧಕ್ಕೆ ಹೋಗಬೇಕು ಇಸ್ರಾಯೇಲಿಯರ ಪರವಾಗಿ ಅಂತ ಹೇಳಿ. ಓಕೆ, ಇಷ್ಟಕ್ಕೂ ಮಿದ್ಯಾನರಿಂದ ಸ್ವಲ್ಪ ತೊಂದರೆಗಳು ಏರ್ಪಟ್ಟಿರುತ್ತೆ. ಅದಕ್ಕೋಸ್ಕರ ಮಿದ್ಯಾನರಿಂದ ಬಿಡಿಸ್ಲಿಕ್ಕೋಸ್ಕರನೇ ದೇವರು ಗಿದ್ಯೋನನ್ನು ಏರ್ಪಡಿಸಿರ್ತಾರೆ. ಓಕೆ, ಈಗ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿ ದೇವದೂತನು ಗಿದ್ಯೋನನ ಮುಂದೆ ಪ್ರತ್ಯಕ್ಷವಾಗಿ, ನೀನು ಈ ರೀತಿ ಯುದ್ಧಕ್ಕೆ ಹೋಗಬೇಕು, ಇಸ್ರಾಯೇಲಿಯರನ್ನು ಮಿದ್ಯಾನರಿಂದ ರಕ್ಷಿಸಬೇಕು ಅಂತ ಹೇಳ್ತಾರೆ. ಈಗ ಗಿದ್ಯೋನನು ಏನು ಮಾಡ್ತಾರೆ ಗೊತ್ತಾ? ಏನು ಮಾಡ್ತಾರೆ? ದೇವದೂತನ ಹತ್ರ ಮಾತಾಡ್ತಾರೆ. ಏನು ಪ್ರಶ್ನೆ ಕೇಳ್ತಾರೆ ದೇವದೂತನ ಹತ್ರ? ಇಷ್ಟಕ್ಕೂ ನೀನು ಯುದ್ಧಕ್ಕೆ ಹೋಗುವಂತಿದೆಯಲ್ವ, ನಾನು ಯುದ್ಧಕ್ಕೆ ಹೋದರೆ ನನ್ನನ್ನು ಯುದ್ಧದಲ್ಲಿ ಗೆಲ್ಲಿಸ್ತೀನಿ ಅಂತ ಹೇಳ್ತಿದ್ಯಲ್ವ, ದೇವರು ಈ ಥರ ಹೇಳಿದ್ದಾರೆ ಅಂತ ನೀನು ಹೇಳ್ತಿದ್ಯಲ್ವ. ಓಕೆ, ನೀನು ಒಬ್ಬ ದೇವದೂತ. ಇಷ್ಟಕ್ಕೂ ದೇವದೂತ ಅನ್ನೋದಕ್ಕೆ, ದೇವರು ಅನ್ನೋದಕ್ಕೆ ಡಿಸ್ಟಿಂಕ್ಷನ್ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾರ್ಮಲಾಗಿ ಭಕ್ತರು ಈ ಡಿಸ್ಟಿಂಕ್ಷನನ್ನು ನೋಡ್ತಿರಲಿಲ್ಲ, ಡಿಫ್ರೆನ್ಸನ್ನು ನೋಡ್ತಿರಲಿಲ್ಲ. ದೇವದೂತ ಬಂದು ಮಾತಾಡಬೇಕಾದ್ರೆ ದೇವರು ಅಂತಲೇ ಮಾತಾಡಿಸ್ತಾ ಇದ್ರು, ಯಾಕೆಂದರೆ ಆ ದೇವರು ಮಾತುಗಳಾಗಿರೋದರಿಂದ. ಓಕೆ, ಈಗ ಆ ದೇವದೂತನ ಹತ್ರ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ನೀವು ಬಂದು ಹೇಳ್ತಿದ್ದೀರಲ್ವ, ನೀವು ಬಂದು ಹೇಳ್ತಿರುವಂತಹದ್ದು ನಿಜವಾದ ದೇವರು ಆಗಿರುವಂತಹ ಯೆಹೋವನೇ ಹೇಳ್ತಿರುವಂತಹ ಮಾತು ಅಂತ ಹೇಳಿ ನಾನು ಹೆಂಗೆ ನಂಬೋದು? ಹೌದಾ? ಆ ಕಾಲದಲ್ಲೇ ವಿಗ್ರಹಾರಾಧನೆಗಳು ಸಾಕಷ್ಟು ಇತ್ತು. ಆ ಕಾಲದಲ್ಲೇ ದೇವರುಗಳು ಅಂತ ಹೇಳಿ ಲೋಕದ ಜನರು ಸುಮಾರು ಕಲ್ಲುಗಳನ್ನು, ಮೂರ್ತಿಗಳನ್ನು ಸುಮಾರು ಕರಿತಾ ಇದ್ರು. ಓಕೆ, ಈಗ ಅಷ್ಟೂ ಜನ ದೇವರುಗಳಲ್ಲಿ ನಿಜವಾದ ದೇವರೇ ಬಂದು ಈ ಮಾತನ್ನು ಹೇಳ್ತಿದ್ದಾರೆ. ಏನಂತ? ನೀನು ಯುದ್ಧಕ್ಕೆ ಹೋಗೋ, ನಾನು ನಿನಗೆ ಜಯ ಕೊಡ್ತೀನಿ ಅಂತ ನಿಜವಾದ ದೇವರೇ ಹೇಳ್ತಿದ್ದಾರೆ ಅಂತ ಹೇಳಿ ನಾನು ಹೆಂಗೆ ನಂಬೋದು? ಅದಕ್ಕೆ ನನ್ನ ಗ್ಯಾರಂಟಿ ಏನು ಅಂತ ಹೇಳಿ ಯಾರನ್ನು ಕೇಳ್ತಾರೆ? ಗಿದ್ಯೋನನು ದೇವದೂತರನ್ನು ಕೇಳ್ತಾರೆ. ಇದೇನಿದು? ದೇವರನ್ನು ಪರೀಕ್ಷೆ ಮಾಡಿದಂಗೆ ಅಲ್ವಾ? ಹೌದಾ ಇಲ್ವಾ? ನನ್ನ ಗ್ಯಾರಂಟಿ ಏನು? ನಿಜವಾದ ದೇವರೇ ಈ ಮಾತನ್ನು ನಿನ್ನ ಹತ್ರ ಮಾತಾಡಿಸ್ತಿರುವಂಥವರು ಅಂತ ಹೇಳಿ ನನ್ನ ಗ್ಯಾರಂಟಿ ಏನು? ಒಂದು ವೇಳೆ ನೀನು ನಿಜವಾದ ದೇವರಲ್ಲ ಅಂತ ಅನ್ಕೋ, ನಿನ್ನ ಹತ್ರ ಮಾತಾಡಿಸ್ತಿರುವಂಥವ್ರು ನಿಜವಾದ ದೇವರಲ್ಲ ಅಂತ ಅನ್ಕೋ, ಅವಾಗ ನಾನು ಯುದ್ಧಕ್ಕೆ ಹೋದೆ ಅಂತ ಅನ್ಕೋ, ಏನಾಗುತ್ತೆ? ತಲೆ ಉರುಳೋಗುವಂತಹ ಪರಿಸ್ಥಿತಿ ಅದು. ಹೌದಾ? 10 ರೂಪಾಯಿ 20 ರೂಪಾಯಿ ನಷ್ಟ ಆಗುವಂತಹದ್ದಲ್ಲ, ಪ್ರಾಣ ಹೋಗುವಂತಹ ಪರಿಸ್ಥಿತಿ ಅದು. ಹೌದಲ್ವಾ? ಹಾಗಿದ್ರೆ ನಿನ್ನ ಹತ್ರ ಮಾತಾಡಿಸ್ತಿರುವಂಥವ್ರು ನಿಜವಾದ ದೇವರೇ ಅನ್ನೋದಕ್ಕೆ ನನ್ನ ಗ್ಯಾರಂಟಿ ಏನು? ಪರೀಕ್ಷೆ ಮಾಡ್ತಿದ್ದಾರೆ ದೇವರನ್ನು. ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಪರೀಕ್ಷಿಸ್ತಿದ್ದಾರೆ ದೇವರನ್ನು. ಈಗ ದೇವರಿಗೆ ಏನು ಬರಬೇಕು? ಕೋಪ ಬರಬೇಕಲ್ಲ. ಒಂದು ವೇಳೆ ಪರೀಕ್ಷೆ ಮಾಡುವಂತಹದ್ದು ತಪ್ಪಾದರೆ, ದೇವರನ್ನು ಪರೀಕ್ಷಿಸುವಂತಹದ್ದು ತಪ್ಪಾದರೆ, ಈ ಮಾತು ಕೇಳಿಸ್ಕೊಂಡಿದ್ದ ತಕ್ಷಣ ದೇವ್ರಿಗೆ ಏನು ಬರಬೇಕು? ಕೋಪ ಬರಬೇಕು. ಬಂತ? ನೋಡೋಣ. ಗಿದ್ಯೋನನು ಆತನಿಗೆ, ಸ್ವಾಮಿ ದಯವಿರಲಿ, ನನ್ನೊಂದಿಗೆ ಮಾತಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದೀರೆಂಬುದಕ್ಕೆ ನನಗೊಂದು ಗುರುತನ್ನು ಅನುಗ್ರಹಿಸಬೇಕು. ನಾನು ಹೋಗಿ ನನಗೊಂದು ಗುರುತನ್ನು ಕೊಡಬೇಕು, ನೀನೇ ನಿಜವಾದ ದೇವರು, ಅಂದರೆ ನಿನ್ನ ಹತ್ರ ಮಾತಾಡಿಸ್ತಿರುವಂಥವ್ರೆ ನಿಜವಾದ ದೇವರು ಅಂತ ಹೇಳಿ ಅದಕ್ಕೊಂದು ಕಾನ್ಫಿಡೆನ್ಸ್ ಬೇಕಲ್ವ ನನಗೆ. ಅದಕ್ಕೋಸ್ಕರ ಒಂದು ಗ್ಯಾರಂಟಿ ಬೇಕು, ಒಂದು ಪ್ರೂಫ್ ಬೇಕು ಅಂತ ಹೇಳಿ ಕೇಳ್ತಾರೆ. ಓಕೆ, ಇವಾಗ ಮನೆಗೆ ಹೋಗಿ ಏನು ತೊಗೊಂಬರ್ತೀನಿ ಅಂತಿದ್ದಾರೆ? ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೆ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ಭಿನ್ನವಿಸಲು ಆತನು, ನೀನು ತಿರುಗಿ ಬರುವವರೆಗೂ ನಾನು ಇಲ್ಲೇ ಇರುವೆನು ಅಂದನು. 19ನೇ ವಚನ. ಗಿದ್ಯೋನನು ಮನೆಗೆ ಹೋಗಿ ಒಂದು ಆಡಿನ ಮರಿಯನ್ನು ಪಕ್ವ ಮಾಡಿ, ಒಂದು ಏಫಾ ಹಿಟ್ಟಿನ ಹುಳಿ ಇಲ್ಲದ ರೊಟ್ಟಿಗಳನ್ನು ಸುಟ್ಟು ಮಾಂಸವನ್ನು ಪುಟ್ಟಿಯಲ್ಲಿಟ್ಟು ಅದರ ರಸವನ್ನು ಬಟ್ಟಲಿನಲ್ಲಿ ಹುಯ್ದು ಎಲ್ಲವನ್ನು ಏಲಾ ಮರದ ಕೆಳಗೆ ಆತನ ಮುಂದೆ ತಂದಿಟ್ಟನು. 20ನೇ ವಚನ. ಆಗ ದೇವದೂತನು ಅವನಿಗೆ ಮಾಂಸವನ್ನು ರೊಟ್ಟಿಯನ್ನು ಆ ಬಂಡೆಯ ಮೇಲಿಟ್ಟು ರಸವನ್ನು ಹುಯಿ ಅನ್ನಲು ಅವನು ಹಾಗೆಯೇ ಮಾಡಿದನು. 21ನೇ ವಚನ. ಅನಂತರ ಯೆಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳಿಗೂ ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನು ದಹಿಸಿಬಿಟ್ಟಿತು. ಯೆಹೋವನ ದೂತನು ಅದೃಶ್ಯನಾದನು. ಇದೆಲ್ಲ ಆದ ನಂತರ ಕಾನ್ಫಿಡೆನ್ಸ್ ಬರುತ್ತೆ ಯಾರಿಗೆ? ಗಿದ್ಯೋನನಿಗೆ. ಏಕೆಂದರೆ ನಾನು ತೊಗೊಂಬಂದಿಟ್ಟಂತಹ ಆಹಾರ ನೈವೇದ್ಯ ಏನಾಯಿತು? ಸುಟ್ಟು ಹೋಯಿತು. ಅದು ಗಿದ್ಯೋನನು ಇಟ್ಟಂತಹ ಪರೀಕ್ಷೆ. ಏನು ಮಾಡಿಕೊಂಡ್ರು ದೇವರಿಗೆ ಗಿದ್ಯೋನನು ಪರೀಕ್ಷೆ ಇಟ್ಟರು. ಆ ಪರೀಕ್ಷೆಯನ್ನು ಏನು ಮಾಡಿದ್ರು ದೇವರು? ಕ್ಲಿಯರ್ ಮಾಡಿದ್ರ? ಪಾಸ್ ಮಾಡಿದ್ರ? ಪಾಸ್ ಮಾಡಿದ್ರು.
ಕೋಪ ಬಂತ ದೇವರಿಗಿಲ್ಲಿ? ಎಲ್ಲಾದರೂ ಕೋಪ ಬಂದಿರುವಂಗೆ ನಿಮಗೆ ಕಾಣಿಸ್ತಿದೆಯಾ? ನನ್ನನ್ನೇ ಪರೀಕ್ಷೆ ಮಾಡ್ತೀಯ ಅಂತ ಎಲ್ಲಾದರೂ ಪ್ರಶ್ನೆ ಮಾಡಿದ್ರೆ ಇಲ್ಲ. ಏನಕ್ಕೋಸ್ಕರ ಸುಮ್ಮನೆ ಇದ್ದಾರೆ ದೇವರು? ದೇವರಿಗೆ ಪರೀಕ್ಷೆ ಇಟ್ಟರು ಸುಮ್ಮನೆ ಇದ್ದಾರೆ. ಇಲ್ಲಿ ಟೀಚರ್ ಬಂದು ನಮ್ಮ ಹತ್ರ ಏನಕ್ಕೋಸ್ಕರ ಇಷ್ಟೊಂದು ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ಯಾ ಅಂದರೆ, ನಿಮಗೆ ಎಷ್ಟು ಬರುತ್ತೋ ನಾನು ಟೆಸ್ಟ್ ಮಾಡ್ತೀನಿ, ಕೂತ್ಕೊಳ್ಳಿ ಒಂದು ಸಾರಿ ನೋಡೋಣ, ನಾನು ಒಂದೆರಡು ಕ್ವಶನ್ ಬರ್ಕೊಡ್ತೀನಿ, ಆನ್ಸರ್ ಬರ್ಕೊಡಿ ನೋಡೋಣ ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಕಪಾಳಕ್ಕೆ 4 ಕೊಟ್ಟು TC ಕೊಟ್ಟು ಜೊತೆಯಲ್ಲಿ ಮನೆಗೆ ಕಳಿಸ್ತಾರೆ. ಹೌದಾ? ಇಲ್ಲಿ ಚಾನ್ಸ್ ಇಲ್ಲ. ಚಿಕ್ಕವರಿಗೆ ದೊಡ್ಡವರನ್ನು ಪರೀಕ್ಷೆ ಮಾಡುವಂಥ ಚಾನ್ಸ್ ಇಲ್ಲ ಲೋಕದಲ್ಲಿ. ಆದರೆ ದೇವರು ಎಂಥ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ದೇವರನ್ನು ಪರೀಕ್ಷಿಸಬಹುದಂತೆ, ಪರೀಕ್ಷಿಸಬಹುದು. ಓಕೆ, ಇಷ್ಟಕ್ಕೂ ಗಿದ್ಯೋನನ ಇದೊಂದೇ ಪರೀಕ್ಷೆಯನ್ನಲ್ಲ ಪ್ರಿಯರೇ ಕೊಡುವಂತಹದ್ದು. 36ನೇ ವಚನವನ್ನು ಓದೋಣ. 36ನೇ ವಚನದಲ್ಲಿ, ಮತ್ತು ಗಿದ್ಯೋನನು ದೇವರಿಗೆ, ನೀನು ಹೇಳಿದಂತೆ ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆಯೋ ಇಲ್ಲವೋ ಎಂಬುದನ್ನು ತಿಳಿಯಪಡಿಸು. ಈಗೋ ದೇವರಿಗೆ ಈತನು ಕೊಡ್ತಿರುವಂತಹ ಸೆಕೆಂಡ್ ಪರೀಕ್ಷೆ, ಸೆಕೆಂಡ್ ಟೆಸ್ಟ್ ಏನಂತೆ? ಈಗೋ ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆ ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆ ಎಂದು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು. ಓಕೆ, ಇಲ್ಲೇನಂತಿದ್ದಾರೆ? ಪ್ರಭು, ನಾನೊಂದು ಐಟಮನ್ನು ತೊಗೊಂಡ್ಬಂದು ಇಡ್ತೀನಿ, ಒಂದು ವಸ್ತುವನ್ನು ತೊಗೊಂಡು ಇಡ್ತೀನಿ. ಅಲ್ಲಿ ಹೇಳಿದಾರಲ್ವ, ತುಪ್ಪಟವನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದಾರೆ. ಅಂದರೆ ಸುತ್ತ ಇರುವಂಥ ನೆಲ ಎಲ್ಲ ಒಣಗಿರ್ಬೇಕಂತೆ. ಈತನಿಡುವಂಥ ಐಟಮ್ ಮೇಲೆ ಮಾತ್ರ ಮಂಜಿರಬೇಕು. ಹೌದಾ? ಹಿಂಗೇನಾದರೂ ಆದರೆ ನೀನು ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸ್ತೀಯಾ, ಅಂದರೆ ನಾನು ಯುದ್ಧಕ್ಕೆ ಹೋದರೆ ಇಸ್ರಾಯೇಲ್ಯರ ಪರವಾಗಿ ನಾವು ಜಯ ಹೊಂದುತ್ತೀವಿ ಅಂತ ಹೇಳಿ ನಾನು ನಂಬುತ್ತಿದ್ದೀನಿ. ಇದು ಸೆಕೆಂಡ್ ಟೆಸ್ಟ್, ದೇವರಿಗೆ ಕೊಡ್ತಿರುವಂತಹ 2ನೇ ಎಕ್ಸಾಮ್. ಇಲ್ಲಿ ಕೋಪ ಬರುತ್ತೆ ದೇವರಿಗೆ? ಹೋಗಲಿ ನೋಡೋಣ ಮುಂದೆ. ಇಲ್ಲಿ ಕೋಪ ಬರುತ್ತೆ ದೇವರಿಗೆ. 38ನೇ ವಚನ, ಹಾಗೆಯೇ ಆಯಿತು. ಅವನು ಮರುದಿವಸ ಹೊತ್ತಾರೆಯಲ್ಲಿ ಎದ್ದು ತುಪ್ಪಟವನ್ನು ಒತ್ತಿ ಹಿಂಡಲು ಮಂಜಿನ ನೀರು ಒಂದು ಬಟ್ಟಲು ತುಂಬ ಆಯಿತು. ಪಾಸ್ ಆದ್ರೆ ದೇವರು? ಕೋಪ ಮಾಡ್ಕೊಂಡ್ರ? ಟೆಸ್ಟ್ ಮಾಡ್ತಿರೋದಕ್ಕೋಸ್ಕರ ಕೋಪ ಮಾಡ್ಕೊಂಡ್ರ? ಇಲ್ಲ, ಅಲ್ಲಿಗೆ ನಿಲ್ಲಿಸೋದಿಲ್ಲ ಗಿದ್ಯೋನನು. ಇನ್ನೊಂದು ಸಾರಿ ಮಾತಾಡ್ತಾನೆ. 39ನೇ ವಚನ, ಅವನು ತಿರುಗಿ ದೇವರಿಗೆ, ಸ್ವಾಮಿ ಸಿಟ್ಟಾಗಬಾರದು, ಇನ್ನೊಂದು ಸಾರಿ ಮಾತಾಡುತ್ತೇನೆ. ಅಂದರೆ ಇನ್ನೊಂದು ಸಾರಿ ಮಾತಾಡ್ತೀನಿ ಅಂದರೆ ಇನ್ನೊಂದೇ ಒಂದು ಚಿಕ್ಕ ಟೆಸ್ಟ್ ಇದೆ ತಂದೆ ಅಂತ ಕೇಳ್ತಿದ್ದಾರೆ. ಇವಾಗೇನಂತೆ ಟೆಸ್ಟು? ಇನ್ನು ಒಂದೇ ಸಾರಿ ತುಪ್ಪಟದಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಪ್ಪಣೆಯಾಗಲಿ. ಪರೀಕ್ಷಿಸುವುದಕ್ಕೆ ಅಂದರೆ ನಾನು ಪರೀಕ್ಷೆ ಮಾಡ್ತಿದ್ದೀನಿ ಅಂತ ಈತನ ಹೇಳ್ತಿದ್ದಾರೆ ಬಾಯ್ಬಿಟ್ಟು. ಪರೀಕ್ಷಿಸುವುದಕ್ಕೆ ಅಪ್ಪಣೆಯಾಗಲಿ. ಈ ತುಪ್ಪಟವು ಮಾತ್ರ ಒಣಗಿದ್ದು ನೆಲದ ಮೇಲೆಲ್ಲ ಹನಿ ಬಿದ್ದರಲ್ಲಿ ಅಂದನು. ಹಿಂದೆ ಕೊಟ್ಟಂತಹ ಟೆಸ್ಟ್ ಏನು? ಒಂದು ತುಪ್ಪಟವನ್ನು ಇಡ್ತಿದ್ದೀನಿ, ಈ ಐಟಮ್ ಮೇಲೆ ಮಾತ್ರ ಮಂಜು ಬಿದ್ದು ಉಳಿದಂತಹದ್ದೆಲ್ಲ ಒಣಗಿರಬೇಕು. ಹೌದಾ? ಇವಾಗ ಕೊಡ್ತಿರುವಂಥ ಟೆಸ್ಟ್ ಏನು? ಉಲ್ಟಾ. ಹೌದಾ? ಒಂದು ಐಟಮನ್ನು ಇಡ್ತಿದ್ದೀನಿ, ಇದ್ರ ಮೇಲೆ ಇದು ಮಾತ್ರ ಒಣಗಿರಬೇಕು, ಸುತ್ತ ಇರುವಂತಹ ನೆಲ ಎಲ್ಲ ಒದ್ದೆ ಆಗಿರಬೇಕು, ಮಂಜಾಗಿರಬೇಕು. ಇವಾಗ ಹೋಗ್ಲಿ ಕೋಪ ಮಾಡ್ಕೊಂಡ್ರ ದೇವರು ಅಂತ ಹೇಳಿ ನೋಡೋಣ. 40ನೇ ವಚನ, ಆ ರಾತ್ರಿ ದೇವರು ಹಾಗೆಯೇ ಮಾಡಿದನು, ತುಪ್ಪಟವು ಮಾತ್ರ ಒಣಗಿತ್ತು, ನೆಲದ ಮೇಲೆಲ್ಲ ಹನಿ ಬಿದ್ದಿತ್ತು. ಎಷ್ಟು ಸರಿ ಪರೀಕ್ಷಿಸಿದ್ರು ದೇವರನ್ನು? ಹೌದಾ? ಇವಾಗ ಏನನ್ನಿಸ್ತು ಇದನ್ನು ನೋಡಿದಾಗ? ಪರೀಕ್ಷಿಸ್ಬೋದ ದೇವರನ್ನು? ಕೋಪ ಮಾಡ್ಕೊಂಡ್ರ ದೇವರು? ಈ ಸಂದರ್ಭದಲ್ಲಿ ದೇವರು ಕೋಪ ಮಾಡ್ಕೊಂಡ್ರ? ಕೋಪ ಮಾಡ್ಕೊಂಡಿಲ್ಲ. ಆದರೆ ಇಲ್ಲೊಂದು ಪಾಯಿಂಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಪ್ರಿಯರೇ. ಗಿದ್ಯೋನನು ಏನಕ್ಕೋಸ್ಕರ ದೇವರನ್ನು ಪರೀಕ್ಷಿಸ್ತಿದ್ದಾರೆ? ಈಗಾಗಲೇ ಸಾವಿರಾರು ದೇವರುಗಳಿದ್ದಾರೆ. ಇಸ್ರಾಯೇಲ್ಯರಲ್ಲೇ ಸ್ವಲ್ಪ ಜನ ದೇವರನ್ನು ನಂಬದೇ ಸಾಕಷ್ಟು ಜನ ದೇವರುಗಳನ್ನು ಮಾಡ್ಕೊಂಡಿದ್ದಾರೆ. ಇಸ್ರಾಯೇಲ್ಯರ ಸುತ್ತ ಇರುವಂಥ ಅನ್ಯ ಜನರೆಲ್ಲ ಸಾಕಷ್ಟು ದೇವರನ್ನು ಮಾಡ್ಕೊಂಡಿದ್ದಾರೆ. ಇಷ್ಟು ದೇವರುಗಳಲ್ಲಿ ತಂದೆ ನನ್ನ ಹತ್ರ ದೂತನನ್ನು ಕಳಿಸಿ ಮಾತಾಡಿದಂತಹ ದೇವರು ಯಾರು? ನಿಜವಾದ ದೇವರು ಯಾರು? ನಿಜವಾದ ದೇವರು ಯಾರು? ಈ ಪಾಯಿಂಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಗಿದ್ಯೋನನು ದೇವರನ್ನು ಟೆಸ್ಟ್ ಮಾಡಬೇಕಾದ್ರೆ ಗಿದ್ಯೋನನ ಮನಸ್ಸಿನಲ್ಲಿದ್ದಂತಹ ಪ್ರಶ್ನೆ ಒಂದೇ. ಏನ ಪ್ರಶ್ನೆ? ನಿಜವಾದ ದೇವರು ಯಾರು? ಅಂದರೆ ನನ್ನ ಹತ್ರ ಮಾತಾಡಿರುವಂಥವರೇ ನಿಜವಾದ ದೇವ್ರ? ನನ್ನ ಹತ್ರ ಮಾತಾಡಿರುವಂಥವರೇ ನಿಜವಾದ ದೇವ್ರ? ಅದೊಂದೇ ಪ್ರಶ್ನೆ. ಅದೊಂದು ಪ್ರಶ್ನೆಗೆ ಉತ್ತರಕ್ಕೋಸ್ಕರ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಹೌದಾ? ಓಕೆ, ಇದು ಮೊಟ್ಟ ಮೊದಲನೇ ಭಕ್ತನ ಇತಿಹಾಸ, ದೇವರನ್ನ ಪರೀಕ್ಷೆ ಮಾಡಿದಂಥ ಇತಿಹಾಸ. ಇನ್ನು ಎರಡನೇದಾಗಿ, ಇನ್ನೂ ಸತ್ಯವೇದದಲ್ಲಿ ಯಾರಾದರೂ ಪರೀಕ್ಷೆ ಮಾಡಿದ್ರ? ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 47ನೇ ವಚನ, 4:47.
ಓಕೆ, ಕೇಳಿಸ್ಕೊಳ್ಳಿ ಇದನ್ನು ಓದುವುದಕ್ಕಿಂತ ಮುಂಚೆ ಒಂದು ನಿಮಿಷ. ಇದರ ಬ್ಯಾಕ್ಗ್ರೌಂಡ್ ಏನು ಇಷ್ಟಕ್ಕೂ? ಯೇಸು ಕ್ರಿಸ್ತರು ಕಾನಾ ಊರು ಅಂದರೆ ಯಾವುದಕ್ಕೆ ಫೇಮಸ್? ಸತ್ಯವೇದದಲ್ಲಿ ಯಾವುದಕ್ಕೆ? ಕಾನಾ ಊರು ಯಾವುದಕ್ಕೆ ಫೇಮಸ್ಸು ಸತ್ಯವೇದದಲ್ಲಿ? ಮದುವೆ, ಯೇಸು ಕ್ರಿಸ್ತರು ಮದುವೆಗೆ ಹೋಗಿದ್ದು ಗೊತ್ತಾ ನಮಗೆ? ಗಲಿಲಾಯದಲ್ಲಿ. ಓಕೆ. ಆ ಗಲಿಲಾಯಕ್ಕೆ ಮತ್ತೆ ಬಂದಾಗ ಅಲ್ಲಿ ಅರಮನೆಯಲ್ಲಿದ್ದಂಥ ಒಬ್ಬ ಪ್ರಧಾನನು ಆತನ ಮಗನಿಗೆ ಮಗನಿಗೆ ಹುಷಾರಿರೋದಿಲ್ಲ. ನೆಕ್ಸ್ಟ್ ಮಗನಿಗೆ ಹುಷಾರಿಲ್ಲ ಅಂತ ಹೇಳಿ ಯೇಸು ಕ್ರಿಸ್ತರ ಹತ್ರ ಬಂದು, ಪ್ರಭು ಹೇಗೂ ನೀನು ನಮ್ಮ ಊರಿಗೆ ಬಂದಿದೆಯಾ ಅಲ್ವಾ, ಇಷ್ಟು ದಿನ ನಾನು ಇದಕ್ಕೋಸ್ಕರನೇ ಕಾಯ್ತಿದ್ದೆ, ದಯವಿಟ್ಟು ನನ್ನ ಮನೆಗೆ ಬಂದು ನೀನೇನು ಮಾಡಬೇಕು, ಮಗನಿಗೆ ಸ್ವಸ್ಥತೆಯನ್ನು ಮಾಡಬೇಕು ಅಂತ ಹೇಳಿ ಈತನು ಯೇಸು ಕ್ರಿಸ್ತರ ಮುಂದೆ ಬೇಡಿಕೆಯನ್ನು ಇಡ್ತಾರೆ. ಈಗ ಯೇಸು ಕ್ರಿಸ್ತರು ಏನು ಮಾಡ್ತಾರೆ, ನಿನ್ನ ಮಗನಿಗೆ ಸ್ವಸ್ಥ ಆಗತ್ತೆ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಲ್ಲಿಗೆ ಹೋಗೋದಿಲ್ಲ. ಏನಂತ ಹೇಳಿ ಕಳಿಸ್ತಾರೆ? ನಿನ್ನ ಮಗನಿಗೆ ಸ್ವಸ್ಥ ಆಯಿತು ಹೋಗು ಅಂತ ಹೇಳಿ ಕಳಿಸ್ತಾರೆ. ಈತನ ಇನ್ನೂ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಈತನ ಆಳುಗಳು, ಈತನಿಗೆ ಒಂದು ಅಧಿಕಾರ ಇತ್ತಲ್ವ ಅರಮನೆಯಲ್ಲಿ ಪ್ರಧಾನನು ಅಂತ ಹೇಳಿದ್ರೆ, ಈತನ ಕೈ ಕೆಳಗೆ ಸುಮಾರು ಆಳುಗಳಿರ್ತಾರೆ. ಓಕೆ, ಈತನ ಆಳುಗಳಲ್ಲಿ ಸುಮಾರು ಜನ ಓಡಿ ಬಂದು, ಪ್ರಭು ನಿನ್ನ ಮಗನಿಗೆ ಸ್ವಸ್ಥ ಆಗೋಯ್ತು ಅಂತ ಹೇಳಿ, ಈತನು ಇನ್ನೂ ಮನೆಗೆ ಹೋಗಿರೋದಿಲ್ಲ, ಅದಕ್ಕೆ ಮುಂಚೆನೇ ಈತನ ಆಳುಗಳು ಬಂದು ಹೇಳ್ತಾರೆ ಇದನ್ನು. ಆವಾಗ ಈತನು ಏನು ಮಾಡಬೇಕು ಪ್ರಿಯರೇ? ನನ್ನ ಮಗನಿಗೆ ಇಷ್ಟು ದಿನ ಹುಷಾರಿರಲಿಲ್ಲ, ಈಗ ಸ್ವಸ್ಥ ಆಗಿದೆ ಅಂತ ಹೇಳಿ ಗೊತ್ತಾದಾಗ ಏನು ಮಾಡಬೇಕು? ಹೌದಾ ಅಂತ ಹೇಳಿ ಖುಷಿ ಪಡಬೇಕಾ ಇಲ್ವಾ? ಖುಷಿಪಟ್ಟು ಸಂತೋಷಪಟ್ಟು ಕುಪ್ಪಳಿಸ್ಬೇಕಾ ನನ್ನ ಮಗನಿಗೆ ಸ್ವಸ್ಥ ಆಯಿತು ಅಂತ? ಈತನ ಅದು ಮಾಡೋದಿಲ್ಲ. ಏನಂತ ಕೇಳ್ತಾರೆ ಗೊತ್ತಾ? ಡೈರೆಕ್ಟಾಗಿ ನಿನ್ನ ಮಗನಿಗೆ ಸ್ವಸ್ಥ ಆಯಿತು ಅಂತ ಹೇಳಿ ಆಳುಗಳು ಹೇಳಿದ ತಕ್ಷಣ ಏನಂತ ಕೇಳ್ತಾರೆ? ಎಷ್ಟೊತ್ತಿಗೆ ಸ್ವಸ್ಥ ಆಯಿತು? ಎಷ್ಟೊತ್ತಿಗೆ? ಇವಾಗ ಅದು ಮುಖ್ಯನಾ? ಎಷ್ಟೊತ್ತಿಗೆ ಸ್ವಸ್ಥ ಆಯಿತು ಅನ್ನುವಂಥದ್ದು ಮುಖ್ಯನಾ ಇವಾಗ? ಆದರೆ ಈತನ ಬಾಯಲ್ಲಿ ಪ್ರಪ್ರಥಮವಾಗಿ ಬಂದಂತಹ ಕ್ವೆಶ್ಚನ್ ಏನು ಗೊತ್ತಾ? ಎಷ್ಟು ಹೊತ್ತಿಗೆ ನನ್ನ ಮಗನಿಗೆ ಸ್ವಸ್ಥತೆ ಆಯಿತು? ಆವಾಗ ಹೇಳ್ತಾರೆ ಸುಮಾರು 1 ಗಂಟೆ ಆಗಿತ್ತು ಅಂತ ಹೇಳ್ತಾರೆ. ಆವಾಗ ಈ ವ್ಯಕ್ತಿಯೇ ಕನ್ಫರ್ಮ್ ಆಗುತ್ತೆ, ಓಕೆ ಹಾಗಾದರೆ ಯೇಸು ಕ್ರಿಸ್ತರು ನನಗೆ ಹೇಳಿದಂತಹ ಸಮಯದಲ್ಲಿ ಸರಿಯಾಗಿ ಇಲ್ಲಿ ಸ್ವಸ್ಥ ಆಗಿದೆ. ಅಂದರೆ ಯೇಸು ಕ್ರಿಸ್ತರು ನನಗೆ ಯಾವಾಗ ಹೇಳಿದ್ರೋ ಅದು ಹೇಳಿದ ತಕ್ಷಣ ಅಥವಾ ಹೇಳಿದ ನಂತರ ಸ್ವಸ್ಥತೆ ಆಗಿದೆ ನನ್ನ ಮಗನಿಗೆ ಅಂಥೇಳಿ ಅವಾಗ ಕನ್ಫರ್ಮ್ ಮಾಡ್ಕೋತಾರೆ. ಅಂದರೆ ಈ ಸ್ವಸ್ಥತೆ ಯಾರಿಂದ ಆಗಿರುವಂತಹದ್ದು? ಯೇಸು ಕ್ರಿಸ್ತರಿಂದ ಅಂಥೇಳಿ ಅವಾಗ ಕನ್ಫರ್ಮ್ ಮಾಡ್ಕೋತಾರೆ. ಹೌದಾ? ಒಂದು ವೇಳೆ 12:50 ಈತನು ಯೇಸು ಕ್ರಿಸ್ತರ ಹತ್ರ ಮಾತಾಡಿರುವಂತಹದ್ದು 1 ಗಂಟೆ ಆಗಿರಬಹುದು, ಆದರೆ ಸ್ವಸ್ಥತೆ ಆಗಿರುವಂತಹದ್ದು 12:00ವರೆಗೆ ಆಗೋಗಿದೆ ಅಂತ ಅಂದ್ಕೊಳ್ಳಿ. ಆವಾಗ ಏನು ಯೇಸು ಕ್ರಿಸ್ತರಿಂದ ಆಯಿತಾ? ಇಲ್ಲ, ನಾರ್ಮಲಾಗಿ ಆಯಿತು. ಹೌದಲ್ವಾ? ಅಂದರೆ ದೇವರನ್ನು ನಂಬಬೇಕಾದ್ರೆ ಎಷ್ಟು ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಸ್ವಸ್ಥತೆಗೋಸ್ಕರ ಯೇಸು ಕ್ರಿಸ್ತರ ಹತ್ರ ಬಂದ್ರ ಅಂತ ಅನ್ಕೋಬೇಡಿ ಇಲ್ಲಿ ದಯವಿಟ್ಟು. ಅವರ ಮೈಂಡ್ ಸೆಟ್ಟನ್ನು ನೋಡಿ, ಎಷ್ಟು ಕ್ರಿಟಿಕಲ್ ಆಗಿದೆ, ಎಷ್ಟು ಕ್ರಿಟಿಸೈಸ್ ಮಾಡಿ ಆಮೇಲೆ ನಂಬ್ತಿದ್ದಾರೆ. ನಮ್ಮಲ್ಲಿ ಯಾವಾಗಿತ್ತು ಈ ಆಸಕ್ತಿ? ಒಂದ್ಸರಿ ನೋಡಿ ಕೆಳಗಡೆ. ಇದೆಲ್ಲ ಆದ ನಂತರ ನಾನು ಹೇಳಿರುವಂತಹದ್ದು 47ನೇ ವಚನದಿಂದ 52ನೇ ವಚನದವರೆಗೂ, 47ರಿಂದ 52ರವರೆಗೂ ಇರುತ್ತೆ. ಮನೆಗೆ ಹೋದ ನಂತರ ದಯವಿಟ್ಟು ಓದಿ. ಈಗ 53ನೇ ವಚನ ಮಾತ್ರ ಓದ್ತಿದ್ದೀನಿ. 53. ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಆಯಿತೆಂದು ತಂದೆಯು ತಿಳ್ಕೊಂಡದ್ದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು. ಯೇಸು ಕ್ರಿಸ್ತರನ್ನು ನಂಬಲಿಕ್ಕೆ ಶುರು ಮಾಡಿದ್ರು. ಹೌದಾ? ಇವಾಗ ಹೇಳಿ, ಇವರು ದೇವರನ್ನು ಪರೀಕ್ಷಿಸಿದ್ರಾ ಇಲ್ವಾ? 1 ಗಂಟೆಗಾಯ್ತಾ, 12:15 12:45 12:50 ಅಂತ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಏನು ಮಾಡ್ತಿದ್ದಾರೆ? ದೇವರನ್ನು ಪರೀಕ್ಷಿಸ್ತಿದ್ದಾರೆ. ಒಂದು ವೇಳೆ ಈತನಿಂದಲೇ ಸ್ವಸ್ಥತೆ ಆಯಿತಾ? ಈತನ ಹತ್ರನೇ ಆ ಬಲ ಇದೆಯಾ? ಇಲ್ಲ ಹಾಗೆ ಸ್ವಸ್ಥತೆ ಆಯಿತಾ ನನ್ನ ಮಗನಿಗೆ? ಯಾಕೆಂದರೆ ನಮಗೆ ಸಾಧಾರಣವಾಗಿ ನೆಗಡಿ ಬಂತು ಅಂತ ಅಂದ್ಕೊಳ್ಳಿ, 1-2 ದಿನ ಬಿಟ್ಟರೆ ನಾವು ಮಾತ್ರೆ ಹಾಕ್ಕೊಳ್ಳದೆ ಹೋದರೂ ಏನಾಗುತ್ತೆ? ಹೋಗುತ್ತೆ. ಹೌದಾ ಇಲ್ವಾ? ಆ ಥರ ಏನಾದರೂ ಸ್ವಸ್ಥತೆ ಆಯಿತಾ ನನ್ನ ಮಗನಿಗೆ? ಅಥವಾ ಈತನಿಂದಲೇ ಸ್ವಸ್ಥತೆ ಆಯಿತಾ? ಈತನಿಗೆ ಮಾತ್ರನೇ ಆ ಶಕ್ತಿ ಇರುವಂತಹದ್ದ? ಎಷ್ಟು ಕ್ರಿಟಿಕಲಾಗಿ ಅನಲೈಸ್ ಮಾಡ್ತಿದ್ದಾರೆ ನೋಡಿ, ನಂಬೋದಕ್ಕಿಂತ ಮುಂಚೆ. ಏನು ಮಾಡಿದ್ರು ಇವರು ಸಹ? ಯೇಸು ಕ್ರಿಸ್ತರನ್ನು ಪರೀಕ್ಷೆ ಮಾಡಿದ್ರು. ಓಕೆ, ಇವರು ಪರೀಕ್ಷೆ ಮಾಡಬೇಕಾದ್ರೇನೂ ಸಹ ಇವರ ಮನಸ್ಸಿನಲ್ಲಿದ್ದಂತಹ ಉದ್ದೇಶ ಏನು? ನಿಜವಾದ ದೇವರಿಂದನೇ ಸ್ವಸ್ಥತೆ ಆಯಿತಾ? ಒಂದು ವೇಳೆ ನನ್ನ ಮಗನಿಗೆ ನಿಜವಾದ ದೇವರಿಂದನೇ ಸ್ವಸ್ಥತೆ ಆಯಿತಾ? ಅಥವಾ ಔಷಧಿ ಕೊಟ್ಟು ಬಂದಿದ್ನಲ್ವ 9 ಗಂಟೆಗೆ, ಅದೇನಾದರೂ ಸ್ವಸ್ಥತೆ ಮಾಡ್ತಾ? ಅಥವಾ ನಿಜವಾದ ದೇವರಿಂದನೇ ಸ್ವಸ್ಥತೆ ಆಯಿತಾ? ಆ ದೇವರಿಗೆ ಆ ಶಕ್ತಿ ನಿಜವಾಗ್ಲೂ ಇದೆಯಾ? ಸ್ವಸ್ಥತೆ ಮಾಡುವಂಥ ಶಕ್ತಿ ಇದೆಯಾ? ಅದೆಲ್ಲ ವೆರಿಫೈ ಮಾಡಿಕೊಂಡ ನಂತರ ಈತನ ಮನೆಯವರು ಎಲ್ಲರೂ ಬಂದು ಬ್ಯಾಪ್ಟಿಸಮ್ ತಗೊಂಡು ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ. ಇಲ್ಲೂ ಸಹ ಒಂದೇ ಒಂದು ಪ್ರಶ್ನೆಗೋಸ್ಕರ ದೇವರನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಯಾವ ಪ್ರಶ್ನೆ ಅದು? ನಿಜವಾದ ದೇವರು ಯಾರು? ದೇವರು ಸರ್ವೋತ್ತಮನೆಂದು ಅನುಭವದಿಂದ ತಿಳ್ಕೊಳ್ಳಿರಿ. ಇವರೆಲ್ಲ ಮಾಡ್ತಿರುವಂಥ ಕೆಲಸ ಅದೇ ಪ್ರಿಯರೇ. ಗಿದ್ಯೋನನು ಮಾಡಿದಂಥ ಕೆಲಸ ಅದೇ.
ಅಷ್ಟೊಂದು ಜನ ದೇವರುಗಳಿದ್ದಾರೆ, ಆ ಅಷ್ಟು ಜನ ದೇವರುಗಳಲ್ಲಿ ನೀನೇ ಈ ಮಾತನ್ನು ಹೇಳಿಸ್ತಿದ್ಯಾ ಅಂತ ಹೇಳಿ ನಾನು ಹೆಂಗೆ ನಂಬೋದು? ಇವ್ರು ಮಾಡಿದಂತಹ ಕೆಲಸನೂ ಅದೇ. ಏನಂತ? ಎಷ್ಟೊಂದು ಜನ ದೇವರುಗಳಿದ್ದಾರೆ. ರೋಮ ಪ್ರಭುತ್ವದವರು, ರೋಮ ಸಾಮ್ರಾಜ್ಯದಲ್ಲಿದ್ದಂತಹ ಜನ ಸುಮಾರು ವಿಗ್ರಹಗಳನ್ನು ಮಾಡ್ಕೊಂಡಿದ್ದಾರೆ. ಗ್ರೀಕ್ ಸಾಮ್ರಾಜ್ಯದಲ್ಲಿದ್ದಂತಹ ಜನ ಸುಮಾರು ವಿಗ್ರಹಗಳನ್ನು ಮಾಡ್ಕೊಂಡಿದ್ದಾರೆ. ಅಪೊಲ್ಲೋ ಅದು ಇದು ಅಂತ ಹೇಳಿ ಸಾಕಷ್ಟು ಅರ್ತಮಿ ದೇವತೆ, ಎಷ್ಟೊಂದು ಜನ ದೇವರುಗಳನ್ನು ಮಾಡ್ಕೊಂಡಿದ್ದಾರೆ. ಅವರೆಲ್ಲರನ್ನ ಬಿಟ್ಟು ನಾನು ನಿನ್ನನ್ನು ಹೆಂಗೆ ನಂಬೋದು ದೇವರು ಅಂತ ಹೇಳಿ ಇವ್ರ ಮನಸ್ಸಲ್ಲಿದ್ದಂತಹ ಪ್ರಶ್ನೆ ಇದೆ. ಅಷ್ಟು ಜನ ದೇವರುಗಳಲ್ಲಿ ನಿಜವಾದ ದೇವರು ನೀನೇ ಅಂತ ಹೇಳಿ ಹೆಂಗೆ ನಂಬೋದು? ಅದಕ್ಕೋಸ್ಕರ ಇಷ್ಟು ಪರೀಕ್ಷೆ ಮಾಡ್ತಿದ್ದಾರೆ. ಇನ್ನೊಂದು ಘಟನೆಯನ್ನು ನೋಡೋಣ. ದೇವರನ್ನು ಪರೀಕ್ಷೆ ಮಾಡಿದ್ರು ಇನ್ನೊಬ್ಬರು ಸಹ, ಆವಾಗಲೂ ದೇವರು ಕೋಪ ಬರಲಿಲ್ಲ. ಯಾವುದು ಆ ಘಟನೆ? ಯಾವುದು? ಹಿಜ್ಕೀಯನ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು. ಅರಸುಗಳು 2ನೇ ಗ್ರಂಥ 20ನೇ ಅಧ್ಯಾಯ 18ನೇ ವಚನ. 2ನೇ ಅರಸುಗಳು, ತೆಗೆದಿಟ್ಕೊಳ್ಳಿ, ಓದಬೇಡಿ. 2ನೇ ಅರಸುಗಳು 20ನೇ ಅಧ್ಯಾಯ 8ನೇ ವಚನ. ಓಕೆ, ಕೇಳಿಸ್ಕೊಳ್ಳಿ. ಇಲ್ಲಿ ಈಗ ಈ ಹಿಜ್ಕೀಯನ ಬ್ಯಾಕ್ಗ್ರೌಂಡ್ ಇಲ್ಲಿ ಏನು ನಡೀತಿದೆ ಈ ಅಧ್ಯಾಯದಲ್ಲಿ ಅಂತ ಹೇಳಬೇಕಾದ್ರೆ ಏನು ನಡೀತಿತ್ತು? ಹಿಜ್ಕೀಯನಿಗೆ ಒಂದು ಮರಣಕರವಾಗಿರುವಂತಹ ರೋಗ ಬಂದಿದೆ. ಈಗ ಏಷಾಯನು ಪ್ರವಾದಿ. ಈಗ ಪ್ರವಾದಿ ಬಂದು ಹಿಜ್ಕೀಯನ ಬಳಿಯಲ್ಲಿ ಏನು ಹೇಳ್ತಾರೆ? ನೀನು ಸಾಯಲೇಬೇಕಾಗಿದೆ, ಇದು ದೇವರ ಅಪ್ಪಣೆ, ಮನೆ ವಿಚಾರವಾಗಿ ವ್ಯವಸ್ಥೆಗಳನ್ನು ಮಾಡ್ಕೋ ಅಂತ ಹೇಳಿ ಹೋಗ್ತಾರೆ. ಹೌದಾ? ಇನ್ನೂ ಇದನ್ನು ಹೇಳಿ ಏಷಾಯನು ಇನ್ನೂ ಅರಮನೆಯೂ ದಾಟಿರೋದಿಲ್ಲ. ಹಿಜ್ಕೀಯನು ಅರಮನೆಯಲ್ಲಿರ್ತಾರೆ. ಏಷಾಯನು ಬಂದು ಅರಮನೆಯಲ್ಲಿರುವಂಥ ಹಿಜ್ಕೀಯನಿಗೆ ಇದನ್ನೆಲ್ಲ ಹೇಳಿ ಹಿಂದೆ ತಿರುಗಿಕೊಂಡು ಒಂದು ಅರ್ಧನೂ ಅರಮನೆಯನ್ನು ದಾಟಿರೋದಿಲ್ಲ ಏಷಾಯನು. ಅಷ್ಟರಲ್ಲಿ ಈತನು ಹಿಜ್ಕೀಯನು ಈ ಮಾತನ್ನು ಕೇಳಿದ ನಂತರ ದೇವರಿಗೆ ಮೊರೆ ಇಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ತಂದೆ ನಾನು ಮಾಡಿರುವಂಥ ಒಳ್ಳೆ ಕೆಲಸಗಳನ್ನು ನೆನಪಿಸ್ಕೋ ಅಂತ ಹೇಳ್ತಾರೆ. ಈ ಪ್ರಾರ್ಥನೆಯೆಲ್ಲ ದೇವರು ಕೇಳಿದ ನಂತರ ಹಿಜ್ಕೀಯನಿಗೆ 15 ವರ್ಷ ಆಯುಷ್ಕಾಲದಲ್ಲಿ ಆ್ಯಡ್ ಮಾಡ್ತಾರೆ. ಎಷ್ಟು ವರ್ಷ? 15 ವರ್ಷ ಆ್ಯಡ್ ಮಾಡ್ತಾರೆ, ಸೇರಿಸ್ತಾರೆ. ಓಕೆ, ಈಗ ಮತ್ತೆ ದೇವರು ಏಷಾಯನಿಗೆ ಹೇಳ್ತಾರೆ ಏನಂತ? ನೀನು ವಾಪಸ್ ಹೋಗು, ಹಿಜ್ಕೀಯನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೀನಿ. ಹಿಜ್ಕೀಯನಿಗೆ ಏನಂತ ಹೇಳಬೇಕು? ನೀನು ಹೋಗಿ 15 ವರ್ಷ ಹೆಚ್ಚಿಸಿದ್ದಾರೆ, ನೀನು ನಾಡದ ದೇವಾಲಯಕ್ಕೆ ಬರ್ತೀಯಾ ಅಂತ ಹೇಳು ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಈಗ ಏಷಾಯನು ಅದನ್ನು ಬಂದು ಹಿಜ್ಕೀಯನ ಮುಂದೆ ಹೇಳಿದಾಗ ಹಿಜ್ಕೀಯನಿಗೆ ಒಂದು ಕ್ವೆಶ್ಚನ್ ಬರುತ್ತೆ. ಏನು ಕ್ವೆಶ್ಚನ್? ಏನು? ನೀನು ಸ್ವಸ್ಥ ಆಗ್ತೀಯಾ ಅಂತ ಹೇಳಿ ದೇವರು ಹೇಳಿರುವಂತಹ ಮಾತನ್ನು ಏಷಾಯನು ಹಿಜ್ಕೀಯನ ಮುಂದೆ ಹೇಳ್ತಾರೆ. ಈಗ ಹಿಜ್ಕೀಯನ ಮನಸ್ಸಲ್ಲಿ ಬರುವಂತಹ ಕ್ವೆಶ್ಚನ್ ಏನು? ಈಗ ಓದೋಣ 8ನೇ ವಚನ. ಹಿಜ್ಕೀಯನು ಏಷಾಯನನ್ನು, ಯೆಹೋವನು ನನ್ನನ್ನು ಗುಣಪಡಿಸುವನೆಂಬುದಕ್ಕೂ ನಾನು ನಾಡದ್ದು ಆತನ ಆಲಯಕ್ಕೆ ಹೋಗುವನೆಂಬುದಕ್ಕೂ ಗುರುತೇನು ಎಂದು ಕೇಳಿದ್ದಕ್ಕೆ ಆತನು ಏನು ಕೇಳ್ತಿದ್ದಾರೆ ಇಲ್ಲಿ? ನೀನು ಹೇಳ್ದಲ್ವಾ ನೀನು ಸ್ವಸ್ಥ ಆಗ್ತೀಯ ಅಂತ ಹೇಳ್ದಲ್ವಾ, ನನಗೆ ಬಂದಿರುವಂತಹದ್ದು ಮರಣಕರವಾಗಿರುವಂಥ ಕಾಯಿಲೆ, ಈ ಕಾಯಿಲೆಯಿಂದ ನಿನಗೆ ಸ್ವಸ್ಥತೆ ಸಿಕ್ಕುತ್ತೆ ಅಂತ ನೀನು ಹೇಳ್ದಲ್ವಾ, ನನಗೆ ಸ್ವಸ್ಥತೆ ಸಿಕ್ಕುವಂತಹದ್ದು ದೇವರ ಅಪ್ಪಣೆ, ದೇವರು ನನ್ನ ಕೈಯಲ್ಲಿ ಮಾತನ್ನು ಹೇಳಿಸ್ತಿದ್ದಾರೆ ಅಂತ ನೀನು ಹೇಳ್ತಿದೆಯಲ್ವಾ, ನೀನು ಹೇಳ್ತಿರುವಂತಹದ್ದು ನಡೆಯುತ್ತೆ, ನಿನ್ನ ಹತ್ರ ಹೇಳಿಸ್ತಿರುವಂತಹದ್ದು ನಿಜವಾದ ದೇವರೇ, ನನ್ನನ್ನು ಸೃಷ್ಟಿ ಮಾಡಿರುವಂತಹ ದೇವರೇ ಅನ್ನೋದಕ್ಕೆ ಗ್ಯಾರಂಟಿ ಏನು? ಪ್ರಶ್ನೆ ಇವ್ರು ಕೇಳ್ತಿರುವಂತಹದ್ದು. ಹೌದಾ? ಏನು ಮಾಡ್ತಿದ್ದಾರೆ? ದೇವರನ್ನು ಪರೀಕ್ಷಿಸ್ತಿದ್ದಾರೆ. ನಿನ್ನ ಹತ್ರ ಈ ಮಾತುಗಳನ್ನೆಲ್ಲ ನುಡಿಸ್ತಿರುವಂಥವರು ನಿಜವಾದ ದೇವರೇ ಅನ್ನೋದಕ್ಕೆ ಗ್ಯಾರಂಟಿ ಏನು? ನನ್ನ ಸ್ವಸ್ಥತೆ ಆಗುತ್ತೆ ಅಂತ ಹೇಳಿಸ್ತಿರುವಂಥವರು ದೇವರೇ ಅನ್ನೋದಕ್ಕೆ ಗ್ಯಾರಂಟಿ ಏನು? ಆ ಮಾತು, ದೇವರು ಹೇಳಿರುವಂತಹ ಮಾತು ನೆರವೇರುತ್ತೆ, ನಾನು ಸ್ವಸ್ಥತೆ ಹೊಂದುತ್ತೀನಿ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಹೇಳಿ ಕೇಳ್ತಿದ್ದಾರೆ. ಕೆಳಗಡೆ ಯೆಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಯೆಹೋವನಿಂದ ಗುರುತು ಕೇಳುತ್ತಿ, ಹಾಗಾದರೆ ನೆರಳು 10 ಮೆಟ್ಲು ಮುಂದೆ ಹೋಗಬೇಕು, ಹಿಂದೆ ಬರಬೇಕು ಹೇಳು ಅಂದನು. ಈ ಮಾತು ಏಷಾಯನು ಕೇಳಿಸ್ಕೊಂಡಿದ್ದ ತಕ್ಷಣ ಏಷಾಯನು ಹೇಳ್ತಿದ್ದಾರೆ, ಓಕೆ ನೀನು ಪರೀಕ್ಷೆ ಮಾಡ್ತಿದ್ಯಾ ಅಲ್ವಾ, ಓಕೆ ಸರಿ ಆಯಿತು, ಕೋಪ ಬರ್ತಿಲ್ಲ, ಇಲ್ಲೂ ದೇವರಿಗೆ ಕೋಪ ಬರ್ತಿಲ್ಲ ಹಿಜ್ಕೀಯನ ದೇವರನ್ನು ಪರೀಕ್ಷೆ ಮಾಡ್ತಿರೋದಕ್ಕೆ. ಏನಂತಿದ್ದಾರೆ? ಏಷಾಯನ ಬಾಯಿಂದ ಮಾತಾಡಿಸ್ತಿರುವಂಥದ್ದು ಯಾರು? ದೇವರು. ಓಕೆ, ಈಗ ಏಷಾಯನು ಹೇಳ್ತಾರೆ, ಸರಿ ನೀನು ಸ್ವಸ್ಥತೆ ಹೊಂದುತ್ತೀಯಾ, ಅದಕ್ಕೆ ಗ್ಯಾರಂಟಿ ಏನು ಅಂತ ನೀನು ಕೇಳಿದ್ಯಾ, ಅದು ಗ್ಯಾರಂಟಿ ನಿನಗೇನು ಬೇಕು ಹೇಳು ಅಂತ ಹೇಳಿ ಕೇಳ್ತಿದ್ದಾರೆ. ಆಗಿನ ಕಾಲದಲ್ಲಿ ಈ ನೆರಳಿನಿಂದ ಓಡುವಂತಹ ಗಡಿಯಾರ ಇತ್ತು ಪ್ರಿಯರೇ. ನಮ್ಮ ಮನೆ ಥರ ಶೆಲ್ ಹಾಕುವಂತಹ ಶೆಲ್ಗಳೆಲ್ಲ ಇರಲಿಲ್ಲ ಅಲ್ವಾ ಗಡಿಯಾರಗಳು. ಆಗಿನ ಕಾಲದ ಗಡಿಯಾರಗಳು ಹೇಗಿರ್ತಾ ಇತ್ತು? ಹೌದಾ? ಅಲ್ಲಲ್ಲಿ ಚಿಕ್ಕ 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 ಹೋಲ್ಸ್ಗಳನ್ನೆಲ್ಲ ಮಾಡಿ ಸೂರ್ಯನು ಹೇಗೆಲ್ಲ ಕೆಳಗಡೆ ಬರ್ತಿದ್ದಾನೋ ಆ ಅನುಸಾರವಾಗಿ ನೆರಳು ಬೀಳ್ತಿತ್ತು ಆ ಚಿಕ್ಕ ಚಿಕ್ಕ ಪಾರ್ಟ್ಸ್ಗಳ ಮೇಲೆ. ಅದರಿಂದ ಗೊತ್ತಾಗ್ತಾ ಇತ್ತು ಜನರಿಗೆ ಟೈಮ್ ಎಷ್ಟಾಗಿದೆ ಅಂತ ಹೇಳಿ. ಓಕೆ,
ಇವಾಗ ಯೆಶಾಯನು ಹಿಜ್ಕೀಯನನ್ನು ಕೇಳ್ತಿದ್ದಾರೆ, ಓಕೆ ಇದನ್ನೆಲ್ಲ ಹೇಳಿಸ್ತಿರುವಂಥವ್ರು ನಿಜವಾದ ದೇವರು ಅಂತ ಹೇಳೋದಕ್ಕೆ ಏನು ನಡಿಬೇಕು ಹೇಳು, ಏನು ನಡಿಬೇಕು ಅಂತ ಹೇಳು. ಆ ಗಡಿಯಾರ ಹಿಂದೆ ಬರಬೇಕಾ ಮುಂದೆ ಹೋಗಬೇಕಾ? ನೀನು ನಂಬಬೇಕು ಅಂತ ಹೇಳಿದ್ರೆ ನಾನು ಹೇಳ್ತಿರುವಂತಹ ಮಾತು ನೆರವೇರುತ್ತೆ, ಅಂದರೆ ದೇವರು ಹೇಳಿಸ್ತಿರುವಂತಹ ಮಾತು ನೆರವೇರುತ್ತೆ ಅಂತ ಹೇಳಿ ನೀನು ನಂಬಬೇಕು ಅಂತ ಹೇಳಿದ್ರೆ ಆ ಗಡಿಯಾರ ಹಿಂದೆ ಹೋಗಬೇಕಾ ಮುಂದೆ ಹೋಗಬೇಕಾ? ನಿನ್ನಿಷ್ಟ, ನೀನು ಹೆಂಗೆ ಹೋಗಬೇಕು ಅಂದರೆ ಹಂಗೆ ಓಡಿಸ್ತಾರೆ ದೇವರು ಅದನ್ನು ಅಂತ ಹೇಳಿ ಕೇಳ್ತಾರೆ. ಈಗ ಹಿಜ್ಕೀಯನು ತಲೆ ಓಡಿಸಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗಡಿಯಾರ ಸಾಧಾರಣವಾಗಿ ಹಿಂದೆ ಕೊಡುತ್ತಾ ಮುಂದೆ ಕೊಡುವಂತಹ ಸರ್ವೇ ಸಾಮಾನ್ಯ ಅಲ್ವಾ, ಅದಕ್ಕೆ ಹಿಂದೆ ಕೊಡಲಿ ನೋಡೋಣ, ನಿಜವಾದ ದೇವರೇ ಆಗಿದ್ದರೆ ಹಿಂದೆ ಕೊಡಲಿ ನೋಡೋಣ ಅಂತ ಹೇಳಿ ಹೇಳ್ತಾರೆ. ಆವಾಗ ಏನಾಗುತ್ತೆ? ಕೋಪ ಬರುತ್ತೆ ದೇವರಿಗೆ. 10ನೇ ವಚನ, ಹಿಜ್ಕೀಯನು ನೆರಳು ಮುಂದೆ ಹೋಗುವುದು ಸುಲಭ, ಆದುದರಿಂದ 10 ಮೆಟ್ಲು ಹಿಂದೆ ಬರುವಂತೆ ಮಾಡು ಎಂದು ಹೇಳಿದನು. ಆಗ ಪ್ರವಾದಿಯಾದ ಯೆಶಾಯನು ಯೆಹೋವನಿಗೆ ಮೊರೆ ಇಡಲು ಆತನು ಆಹಾಜ ಸೋಪಾನ ಪಂಕ್ತಿಯಲ್ಲಿ 10 ಮೆಟ್ಲು ಮುಂದೆ ಹೋಗಿದ್ದ ನೆರಳನ್ನು ಹಿಂದೆ ಬರಮಾಡಿದನು. ಇಲ್ಲಿ ಗಡಿಯಾರ ಮಾತ್ರ ಹಿಂದಕ್ಕೆ ಹೋಗುತ್ತಿದೆ ಅಂತ ಅನ್ಕೋಬೇಡಿ ದಯವಿಟ್ಟು. ಸೂರ್ಯ ತನ್ನ ಪರಿಭ್ರಮಣೆಯನ್ನು ನಿಲ್ಲಿಸಿ ಹಿಂದಕ್ಕೆ ಹೊಡೆದ ಅಂತ ಹೇಳಿ ಅದರ ಅರ್ಥ ನಮಗೆ ಅರ್ಥ ಆಯ್ತಾ? ಆಗಿನ ಕಾಲದಲ್ಲಿ ನಾನು ಹೇಳಿದೆ, ಶೆಲ್ಲಿಂದ ಓಡೋದಿಲ್ಲ ಗಡಿಯಾರ, ಯಾವುದರಿಂದ ಓಡುತ್ತೆ? ಸೂರ್ಯನ ಬೆಳಕಿನಿಂದ ಓಡುತ್ತೆ. ಹೌದಾ? ನನಗೆ ವಿಶ್ವಾಸ ಬರಬೇಕು ಅಂದಾಗ ಏನಂದ್ರು ದೇವರು, ಸೂರ್ಯನ ನಿಲ್ಲಿಸ್ಬಿಟ್ಟು ಒಂದು 10 ಸೆಕೆಂಡ್ ಹಿಂದೆ ಓಡಿಸಿದ್ರು. ಆದರೆ ತನ್ನ ಮಕ್ಕಳನ್ನು ನಂಬಿಸ್ಲಿಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರಾ? ನಿಮ್ಮ ಈ ಉದಾಹರಣೆನೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಪ್ರಿಯರೇ. ಸೂರ್ಯನನ್ನೇ ತನ್ನ ಸ್ಥಳದಿಂದ ಕದಲಿಸಿ ಮತ್ತೆ ವಾಪಸ್ ಕಳಿಸಿದ್ರು ಹಿಜ್ಕೀಯನ ಸಂದರ್ಭದಲ್ಲಿ. ಓಕೆ, ಇಷ್ಟನ್ನು ಕೇಳಿದ ನಂತರ ನಿಮಗೇನು ಅರ್ಥ ಆಯಿತು? ದೇವರನ್ನು ಪರೀಕ್ಷೆ ಮಾಡಬಹುದಾ? ದೇವರನ್ನು ಪರೀಕ್ಷೆ ಮಾಡಬಹುದಾ? ಎಲ್ಲರೂ ಸೈಲೆಂಟಾಗೇ ಇದ್ದೀರಾ. ದೇವರನ್ನು ಪರೀಕ್ಷೆ ಮಾಡ್ಬೋದಾ? ಯಾವಾಗಲೂ ಮಾಡ್ಬೋದಾ? ಯಾವಾಗ ಮಾಡಬಹುದು? ಇವರೆಲ್ಲ ಪರೀಕ್ಷೆ ಮಾಡಿದ್ರು ಅಂದರೆ ಅವ್ರಿಗೆಲ್ಲ ಇದ್ದಂತಹ ಪ್ರಶ್ನೆ ಒಂದೇ, ಹಂಬಲ ಒಂದೇ. ಏನು? ಗಿದ್ಯೋನನ ಹತ್ರ ಬಂದು ದೂತ ಮಾತಾಡಬೇಕಾದ್ರೆ, ನಿನ್ನನ್ನು ಕಳಿಸಿರುವಂಥವ್ರು ನಿಜವಾದ ದೇವರೇ ಅಂತ ನಾನು ಹೆಂಗೆ ನಂಬಲಿ? ಹೌದಾ? ಆ ಅರಮನೆಯಲ್ಲಿ ಪ್ರಧಾನನು ಯೇಸು ಕ್ರಿಸ್ತರನ್ನು ಪರೀಕ್ಷೆ ಮಾಡಿದಾಗ ಆತನ ಮನಸ್ಸಲ್ಲೂ ಇದ್ದಂತಹ ಪ್ರಶ್ನೆ ಒಂದೇ, ನನ್ನ ಮಗನಿಗೆ ಹುಷಾರಿಲ್ಲದೆ ಇರುವಂತಹದ್ದು ಹೋಗಿದ್ದು ನಾನು ಕೊಟ್ಟಂಥ ಔಷಧಿಯಿಂದನಾ ಅಥವಾ ನೀನು ಹೇಳಿದಂತಹ ಮಾತಿನಿಂದನಾ? ನೀನು ಹೇಳಿದಂತಹ ಮಾತಿನಲ್ಲಿ ಒಂದು ವೇಳೆ ಆ ಶಕ್ತಿ ಇದ್ದರೆ ನಾನು ನಿಜವಾದ ದೇವರು ಅಂತ ನಿನ್ನನ್ನೇ ನಂಬ್ತೀನಿ. ನಿಜವಾದ ದೇವರು ಯಾರು? ಇದೇ ಕ್ವೆಶನ್ ಮಾರ್ಕ್. ಇವ್ರ ಹತ್ರ ಇರುವಂಥ ಕ್ವೆಶನ್ ಮಾರ್ಕ್ಗಳೆಲ್ಲ ಇಷ್ಟೇ. ನಿಜವಾದ ದೇವರು ಯಾರು? ಇಷ್ಟು ಜನ ದೇವರುಗಳಲ್ಲಿ ನಿಜವಾಗ್ಲೂ ನನ್ನ ಮಗನನ್ನು ಸ್ವಸ್ಥ ಮಾಡುವಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಅವ್ರು ನಿಜವಾದ ದೇವರಾಗಬೇಕು, ಹೌದಲ್ವಾ? ಇಲ್ಲಿ 3ನೇ ಸಂದರ್ಭ, ಹಿಜ್ಕೀಯನ ಸಂದರ್ಭ. ಹಿಜ್ಕೀಯನು ಅದೇ ಪ್ರಶ್ನೆಯನ್ನು ಕೇಳಿತ್ತು, ನೀನು ಸ್ವಸ್ಥ ಆಗ್ತೀಯ ಅಂದ್ಬಿಟ್ಟು ಹೊರಟೋದ್ರೆ ನಾನು ಹೆಂಗೆ ನಂಬಲಿ? ನನಗೆ ಗ್ಯಾರಂಟಿ ಬೇಕಲ್ವಾ? ನಿನ್ನ ಬಾಯಿಂದ ಮಾತಾಡಿಸ್ತಿರುವಂಥವ್ರು ನಿಜವಾದ ದೇವರು ಅನ್ನುವಂಥ ಗ್ಯಾರಂಟಿ ಬೇಕಲ್ವ ನನಗೆ? ನಿಜವಾದ ದೇವರು ಯಾರು? ಸರ್ವರಲ್ಲಿ ಉತ್ತಮನಾಗಿರುವಂತಹ ದೇವರು ಯಾರು? ಇವರು ಮನಸ್ಸಲ್ಲಿದ್ದಂತಹ ಪ್ರಶ್ನೆ ಇದು. ಇವರು ಇದಕ್ಕೋಸ್ಕರ ದೇವರನ್ನ ಪರೀಕ್ಷೆ ಮಾಡಿದ್ರು. ನಾವು ಮಾಡ್ಬೋದಾ? ದೇವರನ್ನ ನಾವು ಪರೀಕ್ಷಿಸಬಹುದಾ? ಖಚಿತವಾಗಿ ಪರೀಕ್ಷಿಸಬಹುದು. ಯಾವಾಗ ಪರೀಕ್ಷಿಸಬಹುದಾಗಿತ್ತು? ನಾವು ಬ್ಯಾಪ್ಟಿಸಮ್ ತೊಗೊಂಡ್ವಲ್ವ ಪ್ರಿಯರೇ? ಅದಕ್ಕಿಂತ ಹಿಂದೆ ದೇವರನ್ನು ಪರೀಕ್ಷೆ ಮಾಡ್ಕೊಬಹುದಾಗಿತ್ತು. ಎಷ್ಟು ಬೇಕಾದರೂ ಪರೀಕ್ಷೆ ಮಾಡ್ಕೊಳ್ಳುವಂಥ ಚಾನ್ಸ್ ಇತ್ತು. ಯಾವಾಗ? ಬ್ಯಾಪ್ಟಿಸಮ್ ತಗೊಳ್ಳುವುದಕ್ಕಿಂತ ಮುಂಚೆ ಏನೇನು ಪರೀಕ್ಷೆ ಮಾಡಬಹುದಾಗಿತ್ತು? ಸತ್ಯದೇವರು ಯಾರು? ಒಂದು ವೇಳೆ ಹಿಂದೂ ಧರ್ಮವನ್ನು ನಂಬಿದರೆ ಒಬ್ಬರು, ಇನ್ನೊಬ್ಬರು ಇಸ್ಲಾಂ ಧರ್ಮವನ್ನು ನಂಬಿದರೆ, ಇನ್ನೊಬ್ಬರು ಕ್ರೈಸ್ತರೇ ಅಂತ ಅಂದ್ಕೊಳ್ಳಿ, ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಈ ಇಷ್ಟು ಜನರಲ್ಲಿ ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನೀವು ಎಲ್ಲ ಗ್ರಂಥವನ್ನು ಓದ್ಬೋದಾಗಿತ್ತು. ದೇವರ ನಿಜವಾದ ದೇವರು ಇವರೇ ಅಂತ ಹೇಳಿ ಕಂಡು ಹಿಡ್ಕೋಬೇಕು ಅಂತ ಹೇಳಿದರೆ ನೀವು ದೇವಸ್ಥಾನಕ್ಕೆ ಹೋಗ್ತಿರಬಹುದಾಗಿತ್ತು, ಮಸೀದಿಗೆ ಹೋಗ್ತಿರಬಹುದಾಗಿತ್ತು, ಸತ್ಯವೇದವನ್ನು ಓದ್ಬೋದಾಗಿತ್ತು, ಕುರಾನನ್ನು ಓದಬಹುದಾಗಿತ್ತು, ಭಗವದ್ಗೀತೆಯನ್ನು ಓದಬಹುದಾಗಿತ್ತು, ಮತ್ತು ಈ ಬುದ್ಧಿಸಮ್ ಜೈನಿಸಮ್ ಕ್ರಾನಿಕಲ್ಸ್ ಇರುತ್ತೆ ಅದನ್ನು ಓದ್ಬೋದಾಗಿತ್ತು. ಇದೆಲ್ಲ ಓದಿ ಇದರಲ್ಲಿ ಬೆಸ್ಟ್ ಬುಕ್ ಯಾವುದು ಅಂತ ಹೇಳಿ ಕಂಡು ಹಿಡ್ಕೊಳ್ಳುವಂಥ ಚಾನ್ಸ್ ಇತ್ತು. ಯಾವಾಗ? ಇವರೇ ನಿಜವಾದ ದೇವರು ಅಂತ ಹೇಳಿ ಯೇಸು ಕ್ರಿಸ್ತರೇ ಇಷ್ಟು ಗ್ರಂಥಗಳನ್ನು ಓದಿದ್ದೀನಿ ಬ್ರದರ್, ಒಂದು ಟೇಬಲ್ ಮೇಲೆ ಒಂದು 100 ಪುಸ್ತಕಗಳನ್ನು ಇಟ್ಟು ಆ 100 ಪುಸ್ತಕಗಳನ್ನು ಓದ್ಬೋದಿತ್ತು ನಾವು. ಯಾರು ನಿಜವಾದ ದೇವರು? ಸುಮ್ಮನೆ ನಂಬಿ ಅಂತ ಯಾವತ್ತೂ ಹೇಳಿಲ್ಲ ಪ್ರಿಯರ ದೇವರು. ಅಂಧರಾಗಿ ಕುರುಡರಾಗಿ ನೀವು ನನ್ನನ್ನು ನಂಬಬೇಕು ಅಂತ ಎಲ್ಲೂ ಸತ್ಯವೇದದಲ್ಲಿ ದೇವರು ಯಾವತ್ತೂ ಹೇಳಿಲ್ಲ. ಹೆಂಗೆ ನಂಬೇಕಂತ ದೇವರನ್ನು? ಪರೀಕ್ಷಿಸಿ
ಅನುಭವದಿಂದ. ಇನ್ನೊಂದು ಮಾತನ್ನು ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಹಾಂ, ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ದೇವರ ಚಿತ್ತ ಏನಂತೆ? ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಅಂದರೆ ದೇವರ ಆಸೆ ಏನು? ನಾವು ದೇವರನ್ನು ಅಂಧರಾಗಿ ಕುರುಡರಾಗಿ ಯಾರೋ ಬಂದು ಹೇಳಿದ್ರು ಅದಕ್ಕೋಸ್ಕರ ಪಟ್ಟಂತ ಹೇಳಿ ನಂಬಿಡುವಂತಹದ್ದು, ಈ ಥರ ನಂಬಬೇಕು ಅನ್ನುವಂತಹದ್ದಲ್ಲ. ಹೇಗೆ ನಂಬಬೇಕು ಅನ್ನುವಂತಹ ದೇವರ ಆಸೆ ನಾವು ಕಂಪೇರ್ ಮಾಡಬೇಕು. ನಾವೀಗಾಗಲೇ ಇನ್ನೊಬ್ಬ ಯಾರೋ ಲೋಕದಲ್ಲಿ ಯಾವುದೋ ಒಂದು ದೇವರನ್ನು ನಂಬಿದ್ದೀವಿ ಅಂತ ಹೇಳಿದ್ರೆ, ಯಾರೋ ಬ್ರದರ್ ಬಂದು ಬೈಬಲನ್ನು ಕೊಟ್ಟಿದ್ದಾರೆ ಅಂದರೆ ಆ ಬೈಬಲಲ್ಲಿರುವಂತಹ ದೇವರನ್ನು ಪಕ್ಕದಲ್ಲಿಟ್ಟು ಯೋಚನೆ ಮಾಡಿ ನೋಡಬೇಕು. ಓಕೆ, ಯಾರು ಈ ಎರಡು ದೇವರುಗಳಲ್ಲಿ ಯಾರು ನಿಜವಾದ ದೇವರಾಗಿರಬಹುದು? ಇವರೇನು ಹೇಳಿದ್ದಾರೆ ಸತ್ಯವೇದದಲ್ಲಿ? ಅವ್ರು ತನ್ನ ಗ್ರಂಥದಲ್ಲಿ ಏನು ಹೇಳಿದ್ದಾರೆ? ಸೃಷ್ಟಿಯ ಬಗ್ಗೆ ಯಾರು ಹೇಳಿದ್ದಾರೆ? ನಮಗೋಸ್ಕರ ಯಾರು ಪ್ರಾಣ ಕೊಟ್ಟರು? ಕ್ರೌರ್ಯವನ್ನು ಯಾವ ದೇವರು ಬೇಡ ಅಂತ ಹೇಳಿದ್ದಾರೆ? ಶಾಂತಿಯನ್ನು ಯಾವ ದೇವರು ಪ್ರೋತ್ಸಾಹ ಮಾಡಿದ್ದಾರೆ? ಈ ಥರ ಎಲ್ಲ ಕಂಪೇರ್ ಮಾಡಿ ನೋಡಿದಾಗ ಒಂದು ಅರ್ಥ ಆಗ್ತಾ ಇತ್ತು. ಕೊನೆಯಲ್ಲಿ ಏನು ಅರ್ಥ ಆಗ್ತಿತ್ತು? ನಿಜವಾದ ದೇವರು ಸತ್ಯವೇದವನ್ನು ಬರೆಸಿದಂತಹ ದೇವರೇ, ನಿಜವಾದ ದೇವರು ನಮಗೋಸ್ಕರ ಪ್ರಾಣ ಕೊಟ್ಟಿರುವಂಥ ಯೇಸು ಕ್ರಿಸ್ತರೇ ಅಂತ ಹೇಳಿ ಆವಾಗ ಅರ್ಥ ಆಗ್ತಿತ್ತು. ದೇವರನ್ನು ಹೆಂಗೆ ನಂಬಬೇಕಂತೆ? ದೇವರನ್ನು ಪರೀಕ್ಷಿಸಬಹುದು. ಯಾವುದಕ್ಕೆ ಪರೀಕ್ಷಿಸಬಹುದು? ಈ ವಿಚಾರಕ್ಕೋಸ್ಕರ ಪರೀಕ್ಷಿಸಬಹುದು. ನಾನು ಹೇಳಿದ್ನಲ್ವ, 100 ಮತಗ್ರಂಥಗಳನ್ನ, ಧರ್ಮಗ್ರಂಥಗಳನ್ನು ನೀವು ಓದಿದ ನಂತರನೂ ಸಹ ದೇವರು ಇಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಪ್ರಾರಂಭದಲ್ಲಿ ಯಾರೋ ಬ್ರದರ್ ಬಂದು ಹೇಳಿದ್ದಾರೆ, ಯೇಸು ಕ್ರಿಸ್ತರನ್ನು ನಂಬ್ಕೊಳ್ಳಿ ಬ್ರದರ್, ಅವರೇ ನಿಜವಾದ ದೇವರು ಅಂತ ಹೇಳಿದ್ದಾರೆ. ನೀವು ಸಡನ್ನಾಗಿ ಇಲ್ಲ ಬ್ರದರ್ ನಾನು ನಂಬೋದಿಲ್ಲ, ನೀವು ಹೇಳಿದ ತಕ್ಷಣ ನಾನು ನಂಬೇಕಾ? ಬೈಬಲನ್ನು ಕೊಡಿ ಒಂದಿನ. ಈಗ ನಾನು ಹೋಗಿ ಕುರಾನನ್ನು ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರೆ ದೇವ್ರು ಕೋಪ ಮಾಡ್ಕೊತಾರೆ? ನಾನು ಹೋಗಿ ಇನ್ನೊಂದು ಗ್ರಂಥವನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿದ್ರೆ ದೇವ್ರು ಕೋಪ ಮಾಡ್ಕೊತಾರೆ? ಅತ್ಯಂತ ಖುಷಿ ಪಡುವಂತಹದ್ದು ಯಾರು ಗೊತ್ತಾ ಈ ಪ್ರೋಸೆಸ್ಸಲ್ಲಿ? ನೀವು ನಿಜವಾದ ದೇವರನ್ನು ಹುಡುಕ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಹುಡುಕ್ತಿರುವಂಥ ಆ ಪ್ರೋಸೆಸ್ಸಲ್ಲಿ ಅತ್ಯಂತ ಹೆಚ್ಚಾಗಿ ಖುಷಿ ಪಡುವಂಥವ್ರು ಯಾರು? ದೇವರೇ. ಏಕೆಂದರೆ ನನ್ನ ಮಗ ನನ್ನನ್ನು ಜೆನ್ಯುವಿನ್ ಆಗಿ ತಿಳ್ಕೊಬೇಕು ಅಂತ ಹೇಳಿ, ನಿಜವಾಗ್ಲೂ ದೃಢವಾಗಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ, ನಾನೇ ನಿಜವಾದ ದೇವರು ಅಂತ ಹೇಳಿ ನಂಬಬೇಕು ಅಂತ ಹೇಳಿ ಇಷ್ಟು ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಹೇಳಿ ದೇವರೇ ಖುಷಿ ಪಡ್ತಾರೆ. ಆ ಸಂದರ್ಭದಲ್ಲಿ ದೇವರನ್ನು ಪರೀಕ್ಷೆ ಮಾಡಿದರೆ ಎಲ್ಲರಿಗಿಂತ ಹೆಚ್ಚಾಗಿ ಖುಷಿ ಪಡ್ತಿದ್ದಂತಹದ್ದು ದೇವರೇ. ನೀವು ಇನ್ನೊಂದು ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ದೇವರು ಸ್ವಲ್ಪನೂ ಕೋಪ ಬಂದಿರೋದಿಲ್ಲ. ನೀವು ಹೋಗಿ ಇನ್ನೊಂದು ದಿನ ಬೇರೆ ಧರ್ಮದ ಸ್ಥಳಗಳಲ್ಲಿ ಕೂತ್ಕೊಂಡಾಗ, ಭಜನೆಗಳನ್ನು ಕೇಳಿದಾಗ, ರೈಮ್ಗಳನ್ನು ಕೇಳಿದಾಗ ದೇವ್ರಿಗೆ ಸ್ವಲ್ಪನೂ ಕೋಪ ಬಂದಿರೋದಿಲ್ಲ. ಯಾಕೆಂದರೆ ನೀವು ಕಂಪೇರ್ ಮಾಡ್ತಿದ್ದೀರಾ, ಇಲ್ಲಿ ನಿಜವಾದ ದೇವರು ಯಾರು ಕಂಪೇರ್ ಮಾಡ್ತಿದ್ದೀರಾ. ಈ ಥರ ತಿಳ್ಕೊಂಡಿರುವಂಥವ್ರೇ ಅಲ್ವಾ ನೀವೆಲ್ಲರೂ? ಒಂದು ವೇಳೆ ನಾವು ಅಷ್ಟೊಂದು ದೊಡ್ಡ ಪರಿಶೋಧನೆ ಮಾಡದೆ ಹೋದರೂ, 100 ಗ್ರಂಥಗಳನ್ನು ಓದಿ ಅದಾದ ನಂತರ ಸತ್ಯವೇದವನ್ನು ಎತ್ತಿ ಹಿಡಿಯದೆ ಹೋದರೂ, ನಿಮ್ಮಲ್ಲಿ ಸುಮಾರು ಜನ ನೀವೀಗಾಗಲೇ ನಂಬ್ಕೊಂಡಿದ್ದಂತಹ ದೇವರನ್ನು ಮತ್ತು ಯೇಸು ಕ್ರಿಸ್ತರನ್ನು ಇಬ್ಬರನ್ನು ಕಂಪೇರ್ ಮಾಡಿನೇ ಅಲ್ವಾ ಬಂದಿರುವಂತಹದ್ದು? ಹೌದಾ ಇಲ್ವಾ? ಒಂದು ವಿಚಾರದಲ್ಲಿ ಅಲ್ಲದೆ ಹೋದರೂ ಇನ್ನೊಂದು ವಿಚಾರದಲ್ಲಿ ಕಂಪೇರ್ ಮಾಡಿನೇ ಅಲ್ವಾ ಬಂದಿರುವಂತಹದ್ದು? ಯಾರು ನಿಜವಾದ ದೇವರು ಅಂತ ನಿಮ್ಮ ಪ್ರಶ್ನೆ ಬಂದಿರುತ್ತಲ್ವ ನಿಮ್ಮ ಮನಸ್ಸಿಗೆ? ಆವಾಗ ನೀವು ದೇವರನ್ನು ಎಷ್ಟು ಬೇಕಾದರೂ ಪರೀಕ್ಷಿಸಬಹುದಾಗಿತ್ತು. ದೇವರು ಎಲ್ಲ ಪರೀಕ್ಷೆಯಲ್ಲೂ ಪಾಸ್ ಆಗ್ತಿದ್ರು. ಹೌದಾ? ಆ ಕಾಲದಲ್ಲಾದರೆ ಸ್ವಸ್ಥತೆ ಕಣ್ಣಿಗೆ ಕಾಣುವಂಥ ಅದ್ಭುತಗಳು. ಈ ಕಾಲದಲ್ಲಿ ಹೇಗೆ ದೇವರನ್ನು ಪರೀಕ್ಷೆ ಮಾಡ್ಬೋದು ಅಂದರೆ ಸತ್ಯವೇದವನ್ನು ಓದುವುದರ ಮೂಲಕ. ಈ ಸತ್ಯವೇದದಲ್ಲಿರುವಂತಹ ದೇವರೇನು ಹೇಳಿದ್ದಾರೆ, ಆ ಗ್ರಂಥದಲ್ಲಿರುವಂತಹ ದೇವರೇನು ಹೇಳಿದ್ದಾರೆ, ಇದೆರಡನ್ನು ಓದಿ 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 ಚೆನ್ನಾಗಿ ಕಂಪೇರ್ ಮಾಡಿ ಮಾಡಿ ಯಾವುದರಲ್ಲಿ ಬೆಸ್ಟ್. ಒಂದು ವೇಳೆ ನೀವು 100 ಕಾಲಮ್ಗಳನ್ನು ಹಾಕ್ಕೊಂಡ್ರೆ, ನೀವು 100 ಲೈನ್ಗಳನ್ನು ಮಾಡಿ ಆ 100 ಲೈನಲ್ಲಿ ಒಂದೊಂದು ಗುಣವನ್ನು ಬರೆದ್ರೆ, ಶಾಂತಿ, ಸಮಾಧಾನ, ಹೌದಾ, ತ್ಯಾಗ, ಪ್ರೀತಿ, ಈ ಥರ 100 ಗುಣಗಳನ್ನು ಬರೆದು, ನಂಬರ್ 1 ಯೆಹೋವನು, ನಂಬರ್ 2 ಇನ್ನೊಬ್ಬ ದೇವರು, ಲೋಕದಲ್ಲಿ ಇನ್ನೊಬ್ಬ ದೇವರು ಅಂತ ಹೇಳಿ ನೀವು ಬರೆದು ಆ 100 ಕಾಲಮ್ಗಳಲ್ಲಿ 2 ಗ್ರಂಥಗಳನ್ನು ಓದ್ತಿದ್ದೀರಾ. ಸತ್ಯವೇದವನ್ನು ಓದ್ತಿದ್ದೀರಾ, ಇನ್ನೊಂದು ಧರ್ಮದ ಗ್ರಂಥವನ್ನು ಓದ್ತಿದ್ದೀರಾ. 2 ಕಾಲಮ್ ನಿಮ್ಮ ಮುಂದೆ ಇದೆ. ಈ 2 ಗ್ರಂಥಗಳನ್ನು ಓದಿದಾಗ ಪ್ರೀತಿ ಅನ್ನೋದರ ಬಗ್ಗೆ 2 ಗ್ರಂಥಗಳನ್ನು ಓದಿ ಕಂಪೇರ್ ಮಾಡ್ತಿದ್ದೀರಾ. ಈಗ ಯಾವುದರಲ್ಲಿ ಅತಿ ಹೆಚ್ಚಾದ ಪ್ರೀತಿ ಕಾಣಿಸುತ್ತೋ ಅದಕ್ಕೆ ನೀವು ಟಿಕ್ ಹಾಕ್ತಾ ಬರಬೇಕು. ಹೌದಾ? ಓಕೆ. ಆ 100 ಕಾಲಮಲ್ಲಿ ಒಂದೇ ಒಂದು ಟಿಕ್ಕು ಪಕ್ಕದ ಕಾಲಮಲ್ಲಿ ಬಿದ್ದರೆ, ಸತ್ಯವೇದ ಅಲ್ಲದೆ ಇರುವಂಥ ಕಾಲಮಲ್ಲಿ ಬಿದ್ದರೂ ನೀವು ಆ ದೇವರು ನಿಜವಾದ ದೇವರು ಅಂತ ನಂಬಿಡ್ಬಹುದು. ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ? 100 ಅಲ್ಲ, 1000 ಗುಣಗಳನ್ನು ಬರೆದ್ರೂ ಸಹ ಸರ್ವಶಕ್ತನು. ಹೌದಾ?
ಈ ರೀತಿ ಪ್ರೀತಿ, ತ್ಯಾಗ, ಕರುಣೆ, ಈ ರೀತಿ 1000 ಗುಣಗಳನ್ನು ಬರೆದರೂ ಸಹ ಸತ್ಯವೇದ ಫಸ್ಟ್ ಕಾಲಮಲ್ಲಿ ಇರುತ್ತೆ, ಸೆಕೆಂಡ್ ಕಾಲಮಲ್ಲಿ ಇನ್ನೊಂದು ಧರ್ಮದ ಗ್ರಂಥ. ಈ ಎರಡೂ ಕಾಲಮಲ್ಲಿ ನೀವು ಒಂದು ಪೆನ್ ಇಟ್ಕೊಳ್ಳಿ, ಸತ್ಯವೇದವನ್ನು ಓದಿ, ಆ ಗ್ರಂಥವನ್ನು ಓದಿ. ಈ ಎರಡು ಗ್ರಂಥಗಳಲ್ಲಿ ಪ್ರೀತಿ ಯಾವುದ್ರಲ್ಲಿ ಜಾಸ್ತಿ ಇದೆ, ಯಾವುದ್ರಲ್ಲಿ ಜಾಸ್ತಿ ಇದೆಯೋ ಅದರಲ್ಲಿ ಪಕ್ಕ ಟಿಕ್ ಹಾಕ್ಕೊಳ್ಳಿ. ಸರ್ವಶಕ್ತನು, ದೇವರು ಶಕ್ತನ, ನಮ್ಮನ್ನು ಸೃಷ್ಟಿ ಮಾಡಿದವರ, ಇದು ನಿನ್ನ ಸತ್ಯವೇದದಲ್ಲಿ ಓದಿ, ಉಳಿದ ಗ್ರಂಥದಲ್ಲೂ ಓದಿ. ಯಾವುದ್ರಲ್ಲಿ ಬೆಸ್ಟ್ ಆಗಿದೆಯೋ ಅದರ ಪಕ್ಕ ಟಿಕ್ ಹಾಕಿ. 1000 ಗುಣಗಳನ್ನು ನೀವು ಈ ರೀತಿ ಬರೆದ್ಬಿಟ್ಟು ನೀವು ಟಿಕ್ ಹಾಕ್ಕೊಂಬಂದರೂ ಸಹ ಸತ್ಯವೇದದ ಕಾಲಮಲ್ಲಿ ಅಲ್ಲದೆ ಒಂದೇ ಒಂದು ಟಿಕ್ಕು ಪಕ್ಕದ ಕಾಲಮಲ್ಲಿ ಹೋದರೆ ಆ ದೇವರೇ ನಿಜವಾದ ದೇವರು ಅಂತ ನಂಬೋದು. ನೀವು ಆ ಲೆವೆಲ್ ಆಫ್ ಎಕ್ಸಾಮಿನೇಷನ್ ಮಾಡಿದ್ರೂ ಸಹ ದೇವರಿಗೆ ಸ್ವಲ್ಪನೂ ಬೇಜಾರಾಗ್ತಿರಲಿಲ್ಲ, ಕೋಪನೂ ಬರ್ತಿರಲಿಲ್ಲ. ಹೌದಾ? ಯಾರು ಕೊಡ್ತಾರೆ ನಮಗೆ ಅವಕಾಶ ಹೇಳಿ? ನನ್ನನ್ನು ನೀನು ಪರೀಕ್ಷೆ ಮಾಡಿ ನಂಬು ಅನ್ನುವಂತಹ ಅವಕಾಶವನ್ನು ಯಾರು ಕೊಡ್ತಾರೆ ಲೋಕದಲ್ಲಿ? ಶಾಲೆಯಲ್ಲಿ ಕೊಡೋದಿಲ್ಲ, ಕಾಲೇಜಲ್ಲಿ ಕೊಡೋದಿಲ್ಲ, ಟಿ ಸಿ ಕೊಟ್ಟು ಮನೆಗೆ ಕಳಿಸ್ತಾರೆ. ಹೌದಾ? ಸ್ವಲ್ಪ ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ ನೋಡಿದ್ದೀವಲ್ವ, ಮಕ್ಕಳಿಗೆ ಗೊತ್ತಿರುವಷ್ಟು ಒಂದೊಂದು ಸಾರಿ, ಕೆಲವು ಸಾರಿ ಮಾತ್ರ ಶಿಕ್ಷಕರಿಗೂ ಗೊತ್ತಿರೋದಿಲ್ಲ. ಹೌದಾ? ಆದರೂ ಶಿಕ್ಷಕರು ಹೇಳಿರುವಂಥ ಮಾತನ್ನು ಕೇಳುವಂತಹ ತಪ್ಪೋದಿಲ್ವಾ? ತಪ್ಪೋದಿಲ್ಲ. ಪರೀಕ್ಷೆ ಇಡ್ತೀನಿ ಅಂದರೆ ಬರೋದಿಲ್ವ ಅವರು? ಬರೋದಿಲ್ಲ. ಹೇಳಿದ್ನಲ್ಲ, ಮನೆಗೆ ಕಳಿಸ್ತಾರೆ ಶಾಲೆಯನ್ನು ಬಿಡಿಸಿ. ಯಾರು ಕೊಡ್ತಾರೆ ಈ ಚಾನ್ಸ್? ಯಾರು ಕೊಡ್ತಾರೆ ಹೇಳಿ? ತಂದೆಯನ್ನು ಪರೀಕ್ಷೆ ಮಾಡುವಂಥ ಹಕ್ಕು ಮಗನಿಗಿದೆಯಾ ಈ ಲೋಕದಲ್ಲಿ? ತಂದೆಯನ್ನು ಪರೀಕ್ಷೆ ಮಾಡುವಂಥ ಹಕ್ಕು ಮಗನಿಗಿದೆಯಾ? ಇಲ್ಲ. ಶಿಕ್ಷಕರನ್ನು ಪರೀಕ್ಷೆ ಮಾಡುವಂಥ ಹಕ್ಕು ಮಕ್ಕಳಿಗಿಲ್ಲ, ತಂದೆಯನ್ನು ಪರೀಕ್ಷೆ ಮಾಡುವಂಥ ಹಕ್ಕು ಮಕ್ಕಳಿಗಿಲ್ಲ, ತಾಯಿಯನ್ನು ಪರೀಕ್ಷೆ ಮಾಡುವಂಥ ಹಕ್ಕು ಮಕ್ಕಳಿಗಿಲ್ಲ. ಆದರೆ ದೇವರು ಮಾತ್ರ ಏನು ಹೇಳಿದ್ದಾರೆ ಮಕ್ಕಳ ಹತ್ರ? ಮಕ್ಕಳ, ನೀವು ಹಾಗೆ ನಂಬೇಡಿ ನನ್ನನ್ನು, ನೀವು ಹಾಗೆ ನಂಬದ್ರಿ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಬ್ಲೈಂಡ್ ಆಗಿ, ಅಂಧರಾಗಿ, ಕುರುಡರಾಗಿ ನಂಬದ್ರಿ ಅಂತ ಅಂದ್ಕೊಳ್ಳಿ. ಇವತ್ತು ನಂಬ್ತೀರಾ, ನಾಳೆ ನಂಬಿಕೆಯನ್ನು ಬಿಟ್ಟು ಹೊರಟೋಗ್ತೀರಾ, ತೊಲಗಿ ಹೋಗ್ತೀರಾ. ಅಂಥ ಮಕ್ಕಳು ನನಗೆ ಬೇಡ, ಅಂಥ ವಿಶ್ವಾಸಿಗಳು ನನಗೆ ಬೇಡ. ನನ್ನನ್ನು ಯಾರಾದರೂ ನಂಬ್ತಿದ್ದಾರೆ ಅಂತ ಹೇಳಿದ್ರೆ, ನನ್ನಲ್ಲಿ ಯಾರಾದರೂ ವಿಶ್ವಾಸ ಇಡ್ತಿದ್ದಾರೆ ಅಂತ ಹೇಳಿದ್ರೆ ಹೇಗೆ ನಂಬಬೇಕು? ಪರೀಕ್ಷಿಸಿ ನಂಬಿ. ನೀವೀಗಾಗಲೇ ನಂಬಿರುವಂತಹ ದೇವರನ್ನು ನನ್ನನ್ನು ಪರೀಕ್ಷೆ ಮಾಡಿ, ಸರ್ವರಲ್ಲೂ ನಾನೇ ಉತ್ತಮನು ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ಮಾತ್ರ ನನ್ನನ್ನು ನೀವು ನಂಬಬಹುದು, ಅಂಗೀಕಾರ ಮಾಡಬಹುದು. ಆವಾಗದ ಮಾತ್ರ ದಯವಿಟ್ಟು ಬಂದು ಬ್ಯಾಪ್ಟಿಸಮ್ ತಗೊಳ್ಳಿ. ಬ್ಯಾಪ್ಟಿಸಮ್ ತಗೊಂಡ್ರಿ ಅಂತ ಅಂದ್ಕೊಳ್ಳಿ, ಬ್ಯಾಪ್ಟಿಸಮ್ ತಗೊಂಡ ನಂತರ ಹಿಂದೆ ತಿರುಗಿ ಯಾವತ್ತೂ ನೋಡಬಾರ್ದು. ಆವಾಗ ಒಂದು ವೇಳೆ ಪರೀಕ್ಷೆ ಮಾಡಲಿಕ್ಕೆ ಬಂದ್ರಿ ಅಂತ ಅಂದ್ಕೊಳ್ಳಿ, ನನಗೆ ನೀವು ಯಾವತ್ತೂ ನೋಡದೇ ಇರುವಂತಹ ದೇವರನ್ನು ಆವತ್ತು ನೋಡ್ತೀರಾ. ಇಸ್ರಾಯೇಲಿಯರನ್ನು ಐಗುಪ್ತ ದೇಶದಿಂದ ಬಿಡಿಸ್ಬೇಕಾದ್ರೆ ಎಷ್ಟು ಸೂಚಕ ಕಾರ್ಯಗಳು ಮಾಡಿದ್ರು ಅಂತ ಗೊತ್ತಲ್ವ ನಮಗೆ? ಇಷ್ಟು ಸೂಚಕ ಕಾರ್ಯಗಳನ್ನೆಲ್ಲ ನೋಡಿದ ನಂತರ ನಿಜವಾದ ದೇವರು ಯಾರು ಅಂತ ಇವ್ರಿಗೆ ಗೊತ್ತಾಗಿರುತ್ತಾ ಇಲ್ವಾ? ಕೆಂಪು ಸಮುದ್ರವನ್ನು ಸೀಳಿದಾಗೆಲ್ಲ ಗೊತ್ತಾಗಿರುತ್ತಾ? ಗೊತ್ತಾಗಿರುತ್ತೆ. ಅದೆಲ್ಲ ನೋಡಿದ ನಂತರನೂ ಇವರು ಪರೀಕ್ಷೆ ಮಾಡ್ತಾರಂತೆ ದೇವರನ್ನು. ಆವಾಗ ಬರುತ್ತೆ ದೇವರಿಗೆ ಕೋಪ ಅನ್ನುವಂಥದ್ದು. ಒಂದು ಸಾರಿ ಸತ್ಯವೇದದಲ್ಲಿ ನೋಡೋಣ, ಯಾವಾಗ ದೇವರನ್ನು ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿ ನೋಡ್ತಿದ್ದೀವಿ. ಇವಾಗ ಕೀರ್ತನೆಗಳು 95ನೇ ಅಧ್ಯಾಯ, ಕೀರ್ತನೆಗಳು 95ನೇ ಅಧ್ಯಾಯ 9ನೇ ವಚನ. 95:9. ಹಾಂ, ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಹತ್ ಕಾರ್ಯಗಳನ್ನು ನೋಡಿದರೂ ನನ್ನನ್ನು ಶೋಧಿಸಿದರು. ಏನು ಮಾಡಿದ್ರೂ ಶೋಧಿಸಿದ್ರಂತೆ? ಮಹತ್ ಕಾರ್ಯಗಳನ್ನು ನೋಡಿದ್ರು, ಆ ಮಹತ್ ಕಾರ್ಯಗಳನ್ನು ನೋಡಿ ಇವರೇ ನಿಜವಾದ ದೇವರು ಅಂತ ಹೇಳಿ ತಿಳ್ಕೊಂಡ್ರೂ ಪರೀಕ್ಷೆ ಮಾಡಿದ್ರಂತೆ. ದೇವರ ಮಹತ್ ಕಾರ್ಯಗಳನ್ನು ನೋಡುವುದಕ್ಕಿಂತ ಹಿಂದೆ ಮಾಡುವಂಥ ಪರೀಕ್ಷೆ ಬೇರೆ. ಆವಾಗ ದೇವರು ಏನೂ ಕೋಪ ಮಾಡ್ಕೊಳ್ಳೋದಿಲ್ಲ. ನಮಗೆ ದೇವರು ಗೊತ್ತಿಲ್ಲ, ದೇವರ ಶಕ್ತಿ ಗೊತ್ತಿಲ್ಲ ಅಂದರೆ ಅವಾಗ ಕೇಳ್ಕೊಬೋದಾಗಿತ್ತು ಪ್ರಾರಂಭದ ಹಂತದಲ್ಲಿ. ಈ ಕಾಲದಲ್ಲೆಲ್ಲ ಈಗ ಸತ್ಯವೇದವನ್ನು ಓದಿ ಪರೀಕ್ಷೆ ಮಾಡಬಹುದು. ಆಮೇಲೆ ದೇವರ ಮುಂದೆ ನಿಂತ್ಕೊಂಡು ಎಲ್ಲಿ ಸೂರ್ಯನನ್ನು 10 ಮೆಟ್ಲು ಹಿಂದೆ ಕಳಿಸಿ ನೋಡೋಣ ಅನ್ಬಾರ್ದು ಈ ಕಾಲದಲ್ಲಿ. ಅದು ಆ ಕಾಲದಲ್ಲಿ ಸತ್ಯವೇದ ಇಲ್ಲ ಅವ್ರ ಹತ್ರ. ಈಗ ಪರೀಕ್ಷೆ ಮಾಡಬೇಕು ಅಂದರೆ ದೇವರನ್ನು ಒಬ್ಬ ಹೊಸದಾಗಿ ವಿಶ್ವಾಸಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಸತ್ಯವೇದವನ್ನು ಓದಿ ಪರೀಕ್ಷೆ ಮಾಡುವಂತಹದ್ದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಓಕೆ, ಈಗ ಏನಂತ ಹೇಳ್ತಿದ್ದಾರೆ? ಏನಕ್ಕೋಸ್ಕರ ನನ್ನ ಕೋಪ ಬಂತು? ಅದು ಕೋಪ ಬಂದಿರುವಂತಹದ್ದು ಕೆಳಗಡೆ ಬರೆಸಿದ್ದಾರೆ. 10ನೇ ವಚನ, ನಾನು 40 ವರ್ಷ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಅಂದರೆ 40 ವರ್ಷದಲ್ಲಿ ಪ್ರತಿದಿನನೂ ಬೇಸರ ಮಾಡ್ತಿದ್ರಂತೆ ಇವರು ದೇವರನ್ನು. ಪ್ರತಿದಿನನೂ ಬೇಜಾರು ಮಾಡ್ತಿದ್ರಂತೆ ದೇವರಿಗೆ. 40 ವರ್ಷ ಪೂರ್ತಿ. 40 ವರ್ಷ ಪೂರ್ತಿ. ವರ್ಷಕ್ಕೆ 365 ದಿನಗಳು ಅಂತ ಹೇಳಿದ್ರೆ 40 ವರ್ಷ ಅಂದರೆ ಎಷ್ಟು ಪ್ರಿಯರೇ? ಅಂದರೆ ಪ್ರತಿದಿನ ಬೇಜಾರು ಮಾಡ್ತಿದ್ರ? ಅದಕ್ಕೆ ಬರ್ಸಿದ್ದಾರೆ. ಇವರು 40 ವರ್ಷನೂ ನನ್ನನ್ನು ಬೇಜಾರು ಮಾಡಿದ್ದಾರೆ, 1 ವರ್ಷನೂ ಸಂತೋಷ ಕೊಟ್ಟಿಲ್ಲ. ಪ್ರತಿದಿನವೂ ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಅದು ಯಾವಾಗ? ಕೆಂಪು ಸಮುದ್ರವನ್ನು ಭಾಗ ಮಾಡಿದ ನಂತರ ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾರೆ.
ಕೆಂಪು ಸಮುದ್ರ ವಿಭಾಗ ಆದ ನಂತರ ಇವರು ನಂಬೇಕಿತ್ತು ದೇವರು ನಿಜವಾದ ದೇವರು ನಾನೇ ಅಂತ ಹೇಳಿ. ಆ ಶಕ್ತಿಯನ್ನು ನೋಡಿ ಆದರೂ ಸಹ ಇದು ನಿಜವಾದ ದೇವರ ಹತ್ರ ಮಾತ್ರ ಅಲ್ವಾ ಸಾಧ್ಯ ಆಗುವಂತಹದ್ದು ಅಂತ ನಂಬೇಕಿತ್ತು. ಅದು ನೋಡಿದ ನಂತರನೂ ಪರೀಕ್ಷೆ ಮಾಡುವಂತಹದ್ದು. ನಿಂತ್ಕೊಂಡು ಮಾತಾಡ್ತಿದ್ದಾರೆ ಮೋಶೆ ಮುಂದೆ, ಏನಂತ, ನಿನ್ನ ಕೊಲ್ಲಬೇಕು ಅಂತ ಹೇಳಿ ನಮ್ಮನ್ನು ಕರ್ಕೊಂಬಂದ, ಆಹಾರ ಇಲ್ಲ, ಇಲ್ಲಿ ನೀರಿಲ್ಲ, ನಮಗೆ ಮಾಂಸ ಇಲ್ಲ, ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ ಅಂತ ಹೇಳಿ ಮೋಶೆ ಮುಂದೆ ಅಳ್ತಿದ್ದಾರೆ ಈರುಳ್ಳಿ ಬೆಳ್ಳುಳ್ಳಿಗೋಸ್ಕರ. ಏನಿದು, ಇವ್ರು ಅಳ್ತಿದ್ದಾರೆ ಮೋಶೆ ಮುಂದೆ. ಯಾರು ಕೊಡ್ತಾರೆ ನಮ್ಗೆ ಊಟ, ಯಾರು ಕೊಡ್ತಾರೆ, ನೀರು ಯಾರು ಕೊಡ್ತಾರೆ ಅಂತ ಹೇಳಿ ಅಳ್ತಿದ್ದಾರೆ ಅಂತ ಹೇಳಿದ್ರೆ ಏನಂತಾರೆ ಇದನ್ನು? ರೇಗಿಸ್ತಿದ್ದಾರೆ ದೇವರನ್ನು. ದೇವರ ಮುಂದೆ ನಿಂತ್ಕೊಂಡು ಅಪ್ಪ ನೀರು ಕೊಡಿ ಅನ್ನುವಂತಹದ್ರಲ್ಲಿ ತಪ್ಪಿಲ್ಲ. ಆದರೆ ಇವ್ರು ಏನು ಮಾಡ್ತಿದ್ದಾರೆ? ನಿಮಗೆ ಯಾರಾದರೂ ಮಾಡಿದ್ರೆ ಹಾಗೆ ಇರುತ್ತಲ್ವ ಪ್ರಿಯರ, ರಸ್ತೆಯಲ್ಲಿ ರಸ್ತೆಯಲ್ಲಿ ಯಾರಾದರೂ ಬೈದರು ಅಂತ ಅಂದ್ಕೊಳ್ಳಿ ನಿಮಗೆ. ಪಕ್ಕದಲ್ಲಿರುವಂಥವ್ರು, ಏನು ಸುಮ್ಮನೆ ಕೂತಿದ್ಯಾ, ಎದ್ದೇಳು. ಅವ್ರು ಅಷ್ಟೊಂದು ಕೆಟ್ಟ ಮಾತು ಮಾತಾಡ್ತಿದ್ದಾರೆ, ನೀನು ಸುಮ್ಮನೆ ಕೂತಿದ್ಯಾ, ಒಂದ್ಸರಿ ಎದ್ದೇಳು, ನೀನು ಒಂದು ಆವಾಜ್ ಹಾಕು, ಹೌದಾ, ಇಳಿ, ಒಂದೇಟು ಕಪಾಳಕ್ಕೆ ಕೊಟ್ಟು ಬಾ ಹೋಗು ಅಂತ ಪಕ್ಕದಲ್ಲಿ ಯಾರಾದರೂ ಪ್ರೇರೇಪಿಸ್ತಿದ್ದಾರೆ, ರೇಗಿಸ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ನಿನಗಷ್ಟು ಪೌರುಷ ಇಲ್ವಾ, ನಿನಗಷ್ಟು ರೋಷ ಇಲ್ವಾ ಅಂತ ಹೇಳಿ ಅಂತಿದ್ದಾರೆ ಅಂತ ಅಂದ್ಕೊಳ್ಳಿ. ಹೇಗಿರುತ್ತೆ ಅದು? ಹೇಗಿರುತ್ತೆ? ಇಂಡೈರೆಕ್ಟಾಗಿ ಏನು ಮಾಡ್ತಿದ್ದಾರೆ ಇವರು? ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಅದೇ ಇಲ್ಲೂ ಮಾಡಿತು, ಇಸ್ರಾಯೇಲಿಯರು ಮಾಡಿದಂಥ ಕೆಲಸ ಅದೇ. ಊಟ ಯಾರು ಕೊಡ್ತಾರೆ? ಊಟ ಅಲ್ಲ, ಸಮುದ್ರವನ್ನೇ ಭಾಗ ಮಾಡಿಬಿಟ್ರಲ್ವ. ಆದರೂ ಇಲ್ಲ. ಊಟ ಯಾರು ಕೊಡ್ತಾರೆ? ನೀರು ಯಾರು ಕೊಡ್ತಾರೆ? ಮಾಂಸ ಯಾರು ಕೊಡ್ತಾರೆ? ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಸೌತೆಕಾಯಿ ಅಂತಿದ್ದಾರೆ. ಒಂದೊಂದೇ ಮೆನು ಹೇಳ್ತಿದ್ದಾರೆ. ಆ ವಚನ ಸುಮಾರು ಸರಿ ಓದಿಸಿದೀವಲ್ವ. ಏನು ಮಾಡ್ತಿದ್ದಾರೆ? ರೇಗಿಸ್ತಿದ್ದಾರೆ ದೇವರನ್ನು, ಪರೀಕ್ಷಿಸ್ತಿದ್ದಾರೆ, ಗೇಲಿ ಮಾಡ್ತಿದ್ದಾರೆ. ಇದು ನೋಡಿ ದೇವ್ರಿಗೆ ಬೇಜಾರಾಗುತ್ತೆ ಒಂದು ಸಾರಿ ಅಲ್ಲ, 40 ವರ್ಷ ಪೂರ್ತಿನೂ ಸಹ. ಅದಕ್ಕೆ ಅಲ್ಲೊಂದು ಮಾತು, ಆ ಮಾತಲ್ಲಿ ಏನು ಬರೆಸಿದ್ದಾರೆ? 9ನೇ ವಚನದಲ್ಲಿ, ಅವರು ನನ್ನ ಮಹತ್ ಕಾರ್ಯಗಳನ್ನು ನೋಡಿದರೂ ನನ್ನನ್ನು ಶೋಧಿಸಿದರು. ನೋಡಿದ್ರು, ನಾನೇ ನಿಜವಾದ ದೇವರು ಅಂತ ತಿಳ್ಕೊಂಡ ನಂತರ ನನ್ನನ್ನು ಯಾವತ್ತೂ ಪರೀಕ್ಷೆ ಮಾಡಬಾರ್ದಲ್ವ. ಆದರೆ ಇವರು ಮಾಡಿದ್ರು. ಇವಾಗ ಹೇಳಿ, ಯಾವಾಗ ದೇವರನ್ನು ಪರೀಕ್ಷೆ ಮಾಡಬಹುದು? ನಿಜವಾದ ದೇವರು ಯಾರು ಅಂತ ಹೇಳಿ, ಯೆಹೋವನೇ ಸರ್ವರಲ್ಲಿ ಉತ್ತಮನು ಅಂತ ಹೇಳಿ ನೀವು ಎಲ್ಲರನ್ನ ಪರೀಕ್ಷೆ ಮಾಡಿ ಎಲ್ಲ ಧರ್ಮದ ಗ್ರಂಥಗಳನ್ನು ಓದಿ ಎಲ್ಲ ಧರ್ಮದ ಸ್ಥಳಗಳಿಗೆ ಹೋಗಿ ನೀವು ತಿಳ್ಕೊಬಹುದು. ಯಾರು ಬೆಸ್ಟ್ ಅಂತ ಹೇಳಿ ಕಂಪೇರ್ ಮಾಡಿ 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 ತಿಳ್ಕೊಬಹುದು. ಹಾಗೆ ಅಲ್ವಾ, ನೀವು ಒಂದು ಬಟ್ಟೆ ಅಂಗಡಿಗೆ ಹೋದರೆ 2 ಬಟ್ಟೆಯನ್ನು ಇಟ್ಕೊಳ್ತೀರಾ, ಹೌದಾ? 2 ಶರ್ಟ್, ಯಾವ ಶರ್ಟ್ ತೊಗೋಬೇಕು ಅನ್ನುವಂತಹ ಸೆಲೆಕ್ಷನ್ ಮಾಡಬೇಕು ಅಂತ ಅಂದ್ಕೊಳ್ಳಿ. 2 ಶರ್ಟನ್ನು ಇಟ್ಕೊಳ್ತೀರಾ, ಹೌದಾ? ಕೈಯಲ್ಲಿ ಆ ಕಡೆ ಒಂದು ಈ ಕಡೆ ಒಂದು. ಈಗ ಫಸ್ಟು ಯಾವ ಬಟ್ಟೆ ಚೆನ್ನಾಗಿದೆ, ಹೌದಾ? ಇದೇ ಅಲ್ಲ ಫಸ್ಟ್ ಟೆಸ್ಟು. ಯಾವ ಕ್ಲಾತ್ ಚೆನ್ನಾಗಿದೆ, ಈ ಕ್ಲಾತ್ ಕ್ವಾಲಿಟಿ ಈ ಕ್ಲಾತಲ್ಲೂ ಇದೆಯಾ, ಇದು ಫಸ್ಟ್ ಟೆಸ್ಟು. ಸೆಕೆಂಡ್ ಟೆಸ್ಟ್ ಏನು? ಯಾವ ಕಲರ್ ಚೆನ್ನಾಗಿದೆ, ಈ ಕಲರ್ ಚೆನ್ನಾಗಿದೆಯಾ, ಈ ಕಲರ್ ಚೆನ್ನಾಗಿದೆಯಾ, ಇದರಲ್ಲಿ ಕ್ಲಾತ್ ಚೆನ್ನಾಗಿದೆ, ಅದರ ಕಲರ್ ಚೆನ್ನಾಗಿಲ್ಲ, ಇದರಲ್ಲಿ ಕ್ಲಾತ್ ಚೆನ್ನಾಗಿಲ್ಲ, ಅದರ ಕಲರ್ ಚೆನ್ನಾಗಿದೆ, ಹೌದಾ? ನೆಕ್ಸ್ಟ್ ಟೆಸ್ಟ್ ಏನು? ಸೈಜು, ಯಾವುದು ಕರೆಕ್ಟಾಗಿ ಆಗುತ್ತೆ. ನೆಕ್ಸ್ಟ್ ಟೆಸ್ಟ್ ಏನು? ಎಲ್ಲದಕ್ಕಿಂತ ಮುಖ್ಯವಾಗಿರುವಂತಹದ್ದು ಏನು? ರೇಟು, ಹೌದಾ? ಯಾವುದು ಕಮ್ಮಿ, ಯಾವುದು ಚೀಪಾಗಿದೆ, ಯಾವುದು ಬೆಸ್ಟ್ ಆಗಿದೆ. ಇಷ್ಟು ಪರೀಕ್ಷೆ ಮಾಡಿನೇ ಅಲ್ವಾ ತಿಳ್ಕೊಳ್ಳುವಂತಹದ್ದು ಬಟ್ಟೆ ಅಂಗಡಿಗೆ ಹೋದ ನಂತರ. ಈ ಥರ ಪರೀಕ್ಷೆ ಮಾಡಿದ್ರೂ ಪ್ರಾರಂಭದಲ್ಲಿ ರಕ್ಷಣೆ ಮಾರ್ಗದಲ್ಲಿ ಬರುವುದಕ್ಕಿಂತ ಮುಂಚೆ ದೇವರು ಸ್ವಲ್ಪನೂ ಯೋಚನೆ ಮಾಡಲ್ಲ. ಇನ್ನೂ ದೇವರೇ ಪ್ರೋತ್ಸಾಹ ಕೊಡ್ತಾರೆ, ನೀನು ಇದನ್ನು ಟೆಸ್ಟ್ ಮಾಡು, ಈ ಗ್ರಂಥನೂ ಓದು, ತಪ್ಪೇ ಇಲ್ಲ. ಆದರೆ ಬೆಸ್ಟ್ ಯಾವುದು ಅಂತ ಹೇಳಿ ಕೊನೆಯಲ್ಲಿ ನೀನು ತಿಳ್ಕೊಬೇಕು. ಬೆಸ್ಟ್ ಯಾವುದು ಅಂತ ಹೇಳಿ ತಿಳ್ಕೊಂಡ ನಂತರ ಯಾವತ್ತು ಹಿಂದೆ ತಿರುಗಿ ನೋಡಬಾರದು. ಎಷ್ಟು ಜನ ಹಿಂದೆ ಹೋಗಿದ್ದಾರೆ ಗೊತ್ತಾ ಪ್ರಿಯರೇ? ಕ್ರೈಸ್ತವ್ಯದಿಂದ ಎಷ್ಟು ಜನ ಹಿಂದೆ ಹೋಗಿದ್ದಾರೆ ಗೊತ್ತಾ? ಕರುಣಾಕರ್ ಗೊತ್ತಾ ನಮಗೆ? ಕರುಣಾಕರ್ ಗೊತ್ತಾ? ಎಷ್ಟು ಜನ ಕರುಣಾಕರ್ ಗೊತ್ತು? ತೆಲುಗುವಲ್ಲಿ ಯೇಸು ಕ್ರಿಸ್ತರಿಗೆ ವಿರುದ್ಧವಾಗಿ ಸುಮಾರು, ಅಂದರೆ ಕ್ರೈಸ್ತವರು ಅಂದರೆ ಆಗೋದಿಲ್ಲ ಈ ವ್ಯಕ್ತಿಗೆ. ಯಾರಂದರೆ ಆಗೋದಿಲ್ಲ? ಕ್ರೈಸ್ತರು ಅಂದರೆ ಆಗೋದಿಲ್ಲ. ಈ ವ್ಯಕ್ತಿ ಮುಂಚೆ ಏನು ಅಂತ ಹೇಳಿ ಕೇಳಿ ಒಂದು ಸಾರಿ. ಕ್ರೈಸ್ತನೇ. ಇವಾಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಆ ಯೂಟ್ಯೂಬ್ ಚಾನಲಲ್ಲಿ ಬರೀ ಯೇಸು ಕ್ರಿಸ್ತರ ವಿರುದ್ಧ, ಯೇಸು ಕ್ರಿಸ್ತರನ್ನು ಸಾರಿ ಹೇಳುವಂತಹ ಬೋಧಕರ ವಿರುದ್ಧ ಈ ರೀತಿ ವಿಡಿಯೋಗಳು, ಸತ್ಯವೇದದಲ್ಲಿ ತಪ್ಪಿದೆ ನೋಡಿ ಅಂತ ಹೇಳಿ ಎತ್ತಿ ತೋರಿಸುವಂಥ, ಅಂದರೆ ತಪ್ಪಿದೆ ನೋಡಿ ಅಂತ, ತಪ್ಪಿರುವಂತಹದ್ದಲ್ಲ, ತಪ್ಪಿದೆ ನೋಡಿ ಅಂತ ಹೇಳಿ ವ್ಯಕ್ತಿ ಹೇಳುವಂತಹದ್ದೇ ಈ ವ್ಯಕ್ತಿಯ ಕೆಲಸ. ಅಷ್ಟೇ ಈ ವ್ಯಕ್ತಿಯ ಕೆಲಸ. ಮುಂಚೆ ಏನಾಗಿದ್ದ? ಕ್ರೈಸ್ತನು. ಈಗೇನು? ಕ್ರಿಸ್ತು ವಿರೋಧಿ. ಹೌದಾ? ಏನಕ್ಕೋಸ್ಕರ ಹಂಗಾದರೂ? ದೇವರನ್ನು ಪರೀಕ್ಷೆ ಮಾಡಿ ತಿಳ್ಕೊಂಡಿಲ್ಲ, ಅನುಭವಿಸಿ ತಿಳ್ಕೊಂಡಿಲ್ಲ. ಅದಕ್ಕೆ ಒಳಗಡೆ ಬಂದ ನಂತರ ಹೊರಗಡೆ ಹೋದರು. ಇದಕ್ಕಿಂತ ದೌರ್ಭಾಗ್ಯವಾಗಿರುವಂಥ ಪರಿಸ್ಥಿತಿ ಇರೋದಿಲ್ಲ, ಹೌದಾ ಇಲ್ವಾ? ಯಾಕೆಂದರೆ ಲೋಕದ ಜನರಿಗಾದರೂ ಸ್ವಲ್ಪ ಕ್ಷಮೆ ಇದೆಯೇನೋ, ನಾವು ಒಳಗಡೆ ಬಂದು ಹೊರಗಡೆ ಹೋದ್ವಿ ಅಂತ ಅಂದ್ಕೊಳ್ಳಿ, ಒಳಗಡೆ ಬಂದು ಲೋಕಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬದುಕ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಇದಕ್ಕಿಂತ ದೌರ್ಭಾಗ್ಯಕರವಾಗಿರುವಂಥ ಪರಿಸ್ಥಿತಿ ಇನ್ನೊಂದಿರೋದಿಲ್ಲ. ಅದಕ್ಕೆ ಇಸ್ಕರಿಯೋತ ಯೂದನ ಬಗ್ಗೆ ಮಾತಾಡಬೇಕಾದ್ರೆ ಏನಂತಾರೆ ಯೇಸು ಕ್ರಿಸ್ತರು?
ಸತ್ಯವೇದದಲ್ಲಿ ಇಸ್ಕರಿಯೋತ ಯೂದನ ಬಗ್ಗೆ ಬರ್ತಿರುವಂತಹ ಮಾತೇನು? ಸುಮಾರು ಕಡೆ ಇಸ್ರಾಯೇಲ್ಯರ ಬಗ್ಗೆ ಇಸ್ಕರಿಯೋತ ಯೂದನ ಬಗ್ಗೆ ಬರ್ಸಿದಾರಲ್ವ. ಏನಂತ ಬರ್ಸಿದ್ದಾರೆ? ಆತನ ಮನೆ ಹಾಳು ಬಿದ್ದು ಹೋಗಲಿ ಒಂದು ಕಡೆ, ಇನ್ನೊಂದು ಕಡೆ ಹುಟ್ಟದಿದ್ದರೆ ಮೇಲಾಗುತ್ತಿತ್ತು. ಹೌದಾ? ಏನು ಅರ್ಥ ಆಗ್ತಿದೆ ನಮ್ಗೆ ಇದರಿಂದ? ಬಂದು ಹಿಂದೆ ಹೋಗುವಂತಹದ್ದು ಬರದೇ ಇರುವಂಥವರಿಗಿಂತ ಘೋರವಾಗಿರುವಂತಹ ಪಾಪ. ಬಂದು ಹಿಂದೆ ಹೋಗುವಂತಹದ್ದು ಯಾಕೆ ನಡೆಯುತ್ತೆ? ಪರೀಕ್ಷೆ ಮಾಡಿ ತಿಳ್ಕೊಳ್ತಿಲ್ಲ ದೇವರನ್ನು. ಯಾರೋ ಹೇಳಿದ್ರು ನಂಬ್ತಾ ಇದ್ದೀವಿ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೀವಿ, ಚಿಕ್ಕ ವಯಸ್ಸಲ್ಲೇ ದೀಕ್ಷಾಸ್ನಾನ ಕೊಟ್ಟರು, ಇನ್ನೇನು ಮಾಡುವಂತಹದ್ದು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ವಾರನೂ ಚರ್ಚ್ಗೆ ಹೋಗಿ ಬರ್ತಾ ಇದ್ದೀವಿ. ಯಾವತ್ತಾದರೂ ಪರಿಶೋಧನೆ ಮಾಡಿದ್ದೀವ? ತಂದೆ ತಾಯಿ ಏನು ಹೇಳ್ಕೊಟ್ರು ಅಷ್ಟೇ. ದೇವರ ಆಸೆ ಅದಲ್ಲ ಪ್ರಿಯರೇ. ನಾವು ಚೆನ್ನಾಗಿ ಪರಿಶೋಧನೆ ಮಾಡಿ ಯೋಚನೆ ಮಾಡಿ ಆಮೇಲೆ ಕನ್ಕ್ಲೂಷನ್ಗೆ ಬರಬೇಕು. ಆ ಯೋಚನೆ ಮಾಡುವಂತಹ ಪ್ರೋಸೆಸ್ಸಲ್ಲಿ ನಾವು ದೇವರನ್ನು ಎಷ್ಟು ಕ್ವೆಶ್ಚನ್ ಕೇಳಿದ್ರೂ ಬೇಜಾರಿಲ್ಲ ದೇವರಿಗೆ. ಆ ಯೋಚನೆ ಮಾಡುವಂತಹ ಪ್ರೋಸೆಸ್ಸಲ್ಲಿ ನಾವು ದೇವರನ್ನು ಎಷ್ಟು ಸಾರಿ ಪರೀಕ್ಷಿಸಿದ್ರೂ ದೇವರಿಗೆ ಪ್ರಾಬ್ಲಮ್ ಇಲ್ಲ. ಎಷ್ಟು ಸಾರಿ ದೇವರನ್ನು ಅನುಮಾನ ಪಟ್ಟರೂ ದೇವರಿಗೆ ಪ್ರಾಬ್ಲಮ್ ಇಲ್ಲ. ಯಾವಾಗ? ಪ್ರಾರಂಭದಲ್ಲಿ. ಎಷ್ಟು ಸಾರಿ ದೇವರು ಅಂತ ಹೇಳಿದ್ರೆ ಸಂಶಯ ಪಟ್ಟರೂ ಪ್ರಾಬ್ಲಮ್ ಇಲ್ಲ ದೇವರಿಗೆ. ನೀವು ಸಂಶಯ ಪಡ್ಬೋದು, ಅನುಮಾನ ಪಡ್ಬೋದು, ಎಲ್ಲ ಪಡ್ಬೋದಾಗಿತ್ತು. ಯಾವಾಗ? ದೇವರನ್ನು ತಿಳ್ಕೊಳ್ಳುವುದಕ್ಕಿಂತ ಮುಂಚೆ. ಇವಾಗ ಪರೀಕ್ಷೆ ಮಾಡ್ತೀವಿ ಅಂದರೆ ಏನಾಗುತ್ತೆ? ಇವಾಗ ದೇವರನ್ನು ರೇಗಿಸಿದ್ರೆ ಏನಾಗುತ್ತೆ? ಇಸ್ರಾಯೇಲ್ಯರು ರೇಗಿಸಿದ್ರು. ನಮ್ಮ ಜೀವನದಲ್ಲೂ ಇಷ್ಟು ವರ್ಷಗಳು ದೇವರು ನಡೆಸ್ಕೊಂಡು ಬಂದಿರ್ತಾರೆ. ಕಷ್ಟ ಬಂತು ಅಂತ ಅಂದ್ಕೊಳ್ಳಿ, ಕೂತ್ಕೊಂಡ್ಬಿಟ್ಟಿರ್ತೀವಿ ತಲೆ ಮೇಲೆ ಕೈ ಇಟ್ಕೊಂಡು. ಹೌದಾ? ಏನಂತಿರ್ತೀವಿ? ಇಷ್ಟು ಕಷ್ಟ ಬಂದಿದೆ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಕೂತ್ಕೊಂಡಿರ್ತೀವಿ ಯೋಚನೆ ಮಾಡಿಕೊಂಡು. ಹೌದಾ? ಕಂಡ್ಕೊಂಡವ್ರ ಮೇಲೆಲ್ಲ ರೇಗಾಡ್ಕೊಂಡು. ಅದು ನಿಜವಾಗ್ಲೂ ಯಾರನ್ನು ರೇಗಿಸ್ತಿದ್ದೀವಿ ಗೊತ್ತಾ ನಾವು? ದೇವರನ್ನೇ. ಯಾಕೆ? ಇಸ್ರಾಯೇಲ್ಯರು ಸೇಮ್ ಮಾಡಿತ್ತು, ಅದಕ್ಕೆ ದೇವರಿಗೆ ಕೋಪ ಬಂದಿತ್ತು. ಅಷ್ಟು ಕೊಟ್ಟರೂ ಸಹ, ಕೆಂಪು ಸಮುದ್ರವನ್ನು ಕಣ್ಮುಂದೆ ಭಾಗ ಮಾಡಿದ್ರೂ ಸಹ ಮುಂದೆ ಬಂದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆಗೋಸ್ಕರ ಅಳ್ತಿದ್ದಾರೆ. ಹೌದಲ್ವಾ? ನಾವೂ ಸಹ ಇಷ್ಟು ವರ್ಷಗಳು ದೇವರು ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಒಂದು ದೊಡ್ಡ ಕಷ್ಟನೋ ಚಿಕ್ಕ ಕಷ್ಟನೋ ಬಂತು ಅಂದ ತಕ್ಷಣ ತಲೆ ಮೇಲೆ ಕೈ ಇಟ್ಕೊಂಡು ಯಾರು ಸಾಲ್ವ್ ಮಾಡ್ತಾರೆ? ಆ ಸಂದರ್ಭದಲ್ಲಿ ನಮಗೆ ದೇವರು ನೆನಪೇ ಬರೋದಿಲ್ಲ. ಇಷ್ಟು ವರ್ಷ ದೇವರು ನಡೆಸ್ಕೊಂಡು ಬಂದಿರುವಂತಹದ್ದು ಅಂತ ನೆನಪೇ ಬರೋದಿಲ್ಲ. ಹೌದಾ? ಇಂಡೈರೆಕ್ಟಾಗಿ ದೇವರನ್ನು ಪರೀಕ್ಷೆ ಮಾಡುವಂತಹದ್ದು ಅಂದರೆ ಅದೇ. ನಮ್ಮ ಕಷ್ಟ ಕಾಲದಲ್ಲಿ, ನಮ್ಮ ಕಷ್ಟ ಇರುವಂಥ ಸಂದರ್ಭದಲ್ಲಿ, ಸಂಕಟ ಇರುವಂಥ ಸಂದರ್ಭದಲ್ಲಿ ದೇವರನ್ನು ಮರೆತು ಹೋಗಿ ಇದನ್ನು ಯಾರು ಸಾಲ್ವ್ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ದೇವರು ನಾವು ಮಾತಾಡುವಂಥ ಮಾತನ್ನೇ ನೋಡ್ತಿದ್ದಾರೆ. ಅದು ರೇಗಿಸ್ತಂಗ ಅಲ್ವಾ? ನಿಮ್ಮ ತಂದೆ ನಿಮ್ಮನ್ನು ಶಾಲೆಗೆ ಕಳಿಸ್ಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲಿ ತಿಂಗಳು ಕರೆಕ್ಟಾಗಿ ಸ್ಕೂಲ್ ಫೀಸನ್ನು ಕಟ್ತಿದ್ದಾರೆ. ಓಕೆ, ಈಗ ಇನ್ನೂ 5 ದಿನ ಇದೆ ಸ್ಕೂಲ್ ಫೀಸ್ ಕಟ್ಟೋಕ್ಕೆ. ನೀವು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀರ ಮಕ್ಕಳಾಗಿ. ಏನಂತ? ಯಾರು ಕಟ್ತಾರೆ ನನಗೆ ಅಂತ ಹೇಳಿ. ಅವಾಗ ಏನನ್ಸುತ್ತೆ ನಿಮ್ಮ ತಂದೆಗೆ? ಇಷ್ಟು ವರ್ಷ ನಾನೇ ಅಲ್ವಾ ಕಟ್ಕೊಂಡು ಬಂದಿದ್ದು, ಇನ್ನೂ 5 ದಿನ ಇದೆಯಲ್ವ ಟೈಮು, ಅದು ನನಗೆ ಗೊತ್ತಿಲ್ವಾ? ಸೇಮ್ ಅದೇ ಮಾಡಿದ್ದು ಇಸ್ರಾಯೇಲ್ಯರು ಸಹ. ನಮ್ಮ ಜೀವನದಲ್ಲಿ ನಾವು ಆ ಥರ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ದೇವರನ್ನು ನಾವು ಪರೀಕ್ಷೆ ಮಾಡುವಂತಹದ್ದು ಅಂದರೆ ಬ್ರದರ್, ನಾವು ಯಾವತ್ತೂ ಒಂದು ತುಪ್ಪಟ್ಟವನ್ನು ಇಟ್ಟು ಅದ್ರ ಮೇಲೆ ಮಾತ್ರ ಮಂಜು ಬರಬೇಕು, ಉಳಿದಂತಹದ್ದು ಎಲ್ಲ ಒಣಗಿರಬೇಕು ಅಂತ ಯಾವತ್ತೂ ಹೇಳಿಲ್ವಲ್ಲ ಬ್ರದರ್. ಯಾವತ್ತೂ ನಾವು ಗಡಿಯಾರನ್ನು ಹಿಂದೆ ಕಳಿಸಿ ಅಂತ ದೇವ್ರಿಗೆ ಹೇಳಿಲ್ವಲ್ಲ ಬ್ರದರ್. ಹಾಗಾದರೆ ನಾವು ದೇವರನ್ನು ಪರೀಕ್ಷೆ ಮಾಡ್ತಿಲ್ಲ. ಇದೆಲ್ಲ ದೇವರನ್ನು ಪರೀಕ್ಷೆ ಮಾಡುವಂತಹದ್ದು ಅಂದರೆ. ದೇವರನ್ನು ಪರೀಕ್ಷೆ ಮಾಡುವಂತಹದ್ದು ಅಂದರೆ ಇದು. ಯಾರು ರಕ್ಷಿಸ್ತಾರೆ ನನಗೆ ಸಂಕಟದಿಂದ, ಯಾರು ರಕ್ಷಿಸ್ತಾರೆ ನನಗೆ ಬಾಧೆಯಿಂದ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತೀವಲ್ವ, ಅದೇ ದೇವರನ್ನು ಪರೀಕ್ಷೆ ಮಾಡುವಂತಹದ್ದು ಅಂದರೆ. ಅದೇ ಇಸ್ರಾಯೇಲ್ಯರು ಮಾಡಿ ದೇವರಿಗೆ ಕೋಪ ಬರ್ಸಿರುವಂತಹದ್ದು. ಅವಾಗವಾಗ ಒಂದು ಮಾತು ಬರ್ತಿರುತ್ತೆ, ನೀನು ದೇವರೇ ಆಗಿದ್ದರೆ ಇದನ್ನು ಮಾಡು. ಹಿಂಗೇನ ಮಾತಾಡುವಂಥದ್ದು ದೇವರ ಮುಂದೆ. ಮುಗಿಸ್ಕೊಳ್ಳೋಣ, ಇನ್ನು 1 ನಿಮಿಷ, ಸಂದೇಶ ಮುಗೀತು. ಓಕೆ, ಏನಂತ ಮಾತಾಡಿರ್ತೀವಿ? ನೀನು ದೇವರೇ ಆಗಿದ್ದರೆ. ಹಳೆ ಒಡಂಬಡಿಕೆಯಲ್ಲಿ ಸ್ವಲ್ಪ ಜನ ಪರೀಕ್ಷೆ ಮಾಡಿದ್ರು ದೇವರನ್ನು. ಎಷ್ಟು ಚೆನ್ನಾಗಿತ್ತು ನೋಡಿ ಅವರ ಪರೀಕ್ಷೆ. ಅವರು ದೇವರ ಮುಂದೆ ಮಾತಾಡಬೇಕಾದ್ರೆ, ತಂದೆ ಇನ್ನು 1 ಸಾರಿ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡ, ಇದೊಂದು ಪರೀಕ್ಷೆಯನ್ನು ನೆರವೇರಿಸು. ಎಷ್ಟು ಚೆನ್ನಾಗಿತ್ತು ನಾವು ಮಾತಾಡುವಂಥ ಮಾತುಗಳು. ನೀನು ದೇವರೇ ಆಗಿದ್ದರೆ ನನ್ನ ಮಗ ಡಿಸ್ಚಾರ್ಜ್ ಆಗಿಬಿಟ್ಟು ಹಾಸ್ಪಿಟ್ಲಿಂದ ಇನ್ನು 1 ಅವರಲ್ಲಿ ಮನೇಲಿರಬೇಕು. ಇದು ನಾವು ದೇವರಿಗೆ ಕೊಡುವಂತಹ ಪರೀಕ್ಷೆ. ದೇವರಿಗೆ ಎಕ್ಸಾಮ್ ಬರೀಬೇಕು. ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ಗಳು ಗೌರ್ಮೆಂಟ್ ಸ್ಕೂಲ್ ಟೀಚರ್ಗಳು ಬರೆಯೋದಿಲ್ಲ. ಹೌದಾ? LKG ನರ್ಸರಿ ಟೀಚರ್ಗಳು ಬರೆಯೋದಿಲ್ಲ ಎಕ್ಸಾಮ್ ಈ ಥರ ಹೇಳಿದ್ರೆ. ನಾನು ಯಾಕೆ ನೀನು ಕೊಟ್ಟಿರುವಂಥ ಟೆಸ್ಟ್ನ ತೊಗೋಬೇಕು ಅಂತಾರೆ. ಇನ್ನು ದೇವ್ರ ಮುಂದೆ ಈ ಥರ ಪರೀಕ್ಷೆಗಳನ್ನು ಇಡುವಂಥದ್ದು ಸೂಕ್ತ ಅಲ್ವಾ? ಅದಕ್ಕೋಸ್ಕರ ಇವತ್ತಿನ ಸಂದೇಶದಲ್ಲಿ ನಾವು ಅರ್ಥ ಮಾಡ್ಕೊಂಡಿರುವಂತಹದ್ದು ಇಷ್ಟೇ. 1, ದೇವರನ್ನು ಪರೀಕ್ಷಿಸಬಹುದು. 2ನೇದು, ದೇವರನ್ನು ಪರೀಕ್ಷಿಸಬಾರದು. ಯಾವಾಗ ದೇವರನ್ನು ಪರೀಕ್ಷಿಸಬಹುದು? ನೀವು ನಿಜವಾದ ದೇವರು ಯಾರು ಅಂತ ಹೇಳಿ ತಿಳ್ಕೊಳ್ಳುವುದಕ್ಕೋಸ್ಕರ ಎಷ್ಟು ಬೇಕಾದರೂ ಪರೀಕ್ಷಿಸಬಹುದು. ಎಷ್ಟು ಗ್ರಂಥ ಓದ್ಬೋದು, ಎಷ್ಟು ಸಮಾಜ ಮಂದಿರಗಳಿಗೆ ಹೋಗ್ಬೋದು. ನೀವು ಬುದ್ಧಿಸಮ್ ಸೆಂಟರ್ಸ್ಗೆ ಹೋಗ್ತೀರಾ, ಮಾಸ್ಗೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಚರ್ಚಿಗೆ ಬರ್ತೀರಾ, ಎಲ್ಲ ಬೇಕಾದರೂ ಬನ್ನಿ, ನೀವು ಎಲ್ಲಿಗೆ ಬೇಕಾದರೂ ಹೋಗಿ. ದೇವರಿಗಂತೂ ಸ್ವಲ್ಪನೂ ಕೋಪ ಇಲ್ಲ. 1 ಸಾರಿ ಫಿಕ್ಸ್ ಆದಮೇಲೆ, 1 ಸಾರಿ ನೀವು ಹಿಡ್ಕೊಂಡಿರುವಂಥ ಪರಿಶುದ್ಧ ಗ್ರಂಥವನ್ನು ಇದೇ ನಿಜವಾದ ದೇವರ ಗ್ರಂಥ ಅಂತ ಹೇಳಿ ನಂಬಿದ ಮೇಲೆ ಹಿಂದೆ ತಿರುಗಿ ಯಾವತ್ತೂ ಎಂದಿಗೂ ಎಲ್ಲೂ ನೋಡಬಾರದು. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ಹೌದು,
ನಿಮ್ಮಂಥ ಒಳ್ಳೆ ತಂದೆ ಈ ಲೋಕದಲ್ಲಿ ಎಲ್ಲೂ ಸಹ ಸಿಕ್ಕೋದಿಲ್ಲ. ಈ ಲೋಕದ ನೀತಿಯ ಪ್ರಕಾರ ನಾವು ಶಾಲೆಯಲ್ಲಿ ಶಿಕ್ಷಕರನ್ನು ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಇಲ್ಲ, ನಮ್ಮ ಮನೇಲಿರುವಂಥ ತಂದೆ ತಾಯಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಇಲ್ಲ, ನಮ್ಮ ಸ್ನೇಹಿತರನ್ನು ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಗಂಡನಿಗೆ ಹೆಂಡತಿಯನ್ನು ಪರೀಕ್ಷೆ ಮಾಡುವಂಥ ಅವಕಾಶ ಇಲ್ಲ, ಹೆಂಡತಿಗೆ ಗಂಡನನ್ನು ಪರೀಕ್ಷೆ ಮಾಡುವಂಥ ಅವಕಾಶ ಇಲ್ಲ. ಆದರೆ ನೀವು ಮಾತ್ರ ಮಕ್ಕಳ, ನೀವು ನನ್ನನ್ನು ಹಾಗೆ ನಂಬೇಡಿ, ನನ್ನನ್ನು ಪರೀಕ್ಷೆ ಮಾಡಿ ನಂಬಿ, ನಾನೇ ಸರ್ವರಲ್ಲಿ ಉತ್ತಮನು ಅಂತ ಹೇಳಿ ನೀವು ಅನುಭವಿಸಿದ ನಂತರನೇ ನಂಬಿ. ನೀವು ನಿಜವಾಗ್ಲೂ ಸತ್ಯದೇವರು ಅಂತ ಹೇಳಲಿಕ್ಕೆ ಇದು ಒಂದೇ ಒಂದು ಸಾಲು ಸಾಕು ಪ್ರಿಯರೇ, ಸಾಕು ಅಪ್ಪ. ಧನ್ಯವಾದಗಳು. ನಮ್ಮೆಲ್ಲರಿಗೂ ಅನುಭವದಿಂದ ನೀವು ತೋರ್ಪಡಿಸಿಕೊಂಡಿದ್ದಕ್ಕೋಸ್ಕರ ನಮಗೆ ಧನ್ಯವಾದಗಳು ತಂದೆ. ಎರಡನೇ ಸಂದೇಶ ಆಲೋಚನೆ ಮಾಡಬೇಕಾದ್ರೂ ಪೂರ್ತಿ ಸಾತ್ವಿಕತೆಯಿಂದ ಕೇಳುವಂತಹ ಮನಸ್ಥಿತಿಯನ್ನು, ಮನೋಭಾವವನ್ನು ನಮಗೆ ಕೊಟ್ಟು ಹೇಳ್ತಿರುವಂತಹ ದೇವ ಸೇವಕರ ಜೊತೆ ನೀವು ಇದು ಪರಿಶುದ್ಧಾತ್ಮರ ಸಹಾಯವನ್ನು ಅವರು ಕೊಡಿ ಅನ್ನುವಂಥ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.